ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಬಸವನಗುಡಿ ವಾರ್ಡಿನ ಜೆಡಿಎಸ್ ಕಾರ್ಯಕರ್ತರು ಸಭೆ ಶುಭಾರಂಭ ಪಾರ್ಟಿ ಹಾಲ್ನಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವು ಹನುಮಂತೇಗೌಡ ರವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಕೆ. ಬಾಗೇಗೌಡ ರವರು ಹಿರಿಯ ಮುಖಂಡರು ಹಾಗೂ ಶ್ರೀ ಟಿ. ತಿಮ್ಮೇಗೌಡ ರವರು ಅಧ್ಯಕ್ಷರು, ಬೆಂಗಳೂರು ಪಶ್ಚಿಮ ಜಿಲ್ಲಾ ಹಾಗೂ ಟಿ. ಎ. ಶರವಣ ವಿಧಾನ ಪರಿಷತ್ ಸದಸ್ಯರು, ಸುರೇಶ್ ಗೌಡ ರವರು ಮಾಜಿ ಎಂಎಲ್ಎ ಹಾಗೂ ಪಿವಿಎಸ್ ಪ್ರಸಾದ್ ಬೆಂಗಳೂರು ಕಾರ್ಯಾಧ್ಯಕ್ಷರು, ಸುಮಿತ್ರಾ ಬಸವರಾಜ್ ಮಹಿಳಾ ಅಧ್ಯಕ್ಷರು, ಬಸವನಗುಡಿ ಎಂ. ರಾಜು ಮಾಜಿ ಬಸವನಗುಡಿ ಅಧ್ಯಕ್ಷರು, ನಾರಾಯಣಸ್ವಾಮಿ ಜೆಡಿಎಸ್ ಹಿರಿಯ ಮುಖಂಡರು, ಸಿದ್ದೇಗೌಡ ರವರು. ಈ ಸಮಾವೇಶದಲ್ಲಿ ಪಕ್ಷದ ಮುಖಂಡರು, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು, ಪದಾಧಿಕಾರಿಗಳು, ವಾರ್ಡ್ ಅಧ್ಯಕ್ಷರು, ವಿಭಾಗಗಳ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ನಮ್ಮ ದೇವೇಗೌಡರ ಮಹದಾಸೆಯಾದಂತಹ 93 ವರ್ಷ ವಯಸ್ಸಿನಲ್ಲೂ ಸಹ ನಮ್ಮ ಪಕ್ಷ ಉದಯವಾಗಿ 25 ವರ್ಷಗಳನ್ನ ಪೂರೈಸಿದ ಸಂದರ್ಭದಲ್ಲಿ ಈಗ ಎಲ್ಲ ಆಲ್ರೆಡಿ 3 ಕಡೆ ಅಂದ್ರೆ ಹಾಸನ, ಶಿವಮೊಗ್ಗ, ಬಿಜಾಪುರ ಇಲ್ಲೆಲ್ಲ ತುಂಬಾ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇದಕ್ಕೆ ಸುಮಾರು ಲಕ್ಷಾಂತರ ಜನ ಆ ಕಾರ್ಯಕ್ರಮಕ್ಕೆ ಭಾಗಿಗಳಾಗಿ ಸಾಕ್ಷಿಗಳಾಗಿದ್ದಾರೆ. ಹಾಗಾಗಿ ಈ ನಡೆಯುವಂತಹ ಶನಿವಾರದ ಕಾರ್ಯಕ್ರಮಕ್ಕೆ ನಾವೆಲ್ಲ ಮುಂದೆನೆ ಪೂರ್ವ ಸಿದ್ಧತೆ ಮಾಡಿಕೊಂಡು ಎಲ್ಲರೂ ನಮ್ಮ ಕಾರ್ಯಕರ್ತರು, ಸ್ನೇಹಿತರು, ಅವರ ಸಂಬಂಧಿಗಳು ಎಲ್ಲರನ್ನೂ ಕರ್ಕೊಂಡು ಸುಮಾರು 1 ಲಕ್ಷ ಜನ ಈ ನಮ್ಮ ಕಂಗೊಡ್ಡ ನೈಸ್ ರೋಡ್ನಲ್ಲಿರುವಂತಹ ಜಂಕ್ಷನ್ ಅಲ್ಲಿ ಇವಾಗ ಆಲ್ರೆಡಿ ವೇದಿಕೆ ನಡೀತಾ ಇದೆ. ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗಿದೆ, ವೇದಿಕೆ ಸೃಷ್ಟಿಯಾಗ್ತಾ ಇದೆ, ಒಳ್ಳೆ ಅದ್ಭುತವಾದ ವೇದಿಕೆಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವೆಲ್ಲರೂ ಬಂದು ಶನಿವಾರ ದಿನ ನಮ್ಮ ಪಕ್ಷದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದ್ರ ಜೊತೆಗೆ ನಮ್ಮ ಬಸವನಗುಡಿ ಭಾಗದಲ್ಲಿ ನಾವು ಏನು ಇವತ್ತು ಸೇರ್ತಾ ಇದ್ದೀವಿ, ನಮ್ಮೆಲ್ಲ ಕಾರ್ಯಕರ್ತರು ಎಲ್ಲ ವಾರ್ಡ್ಗಳಲ್ಲೂ ಈಗ ಆಲ್ರೆಡಿ 4-5 ವಾರ್ಡ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಸತತವಾಗಿ ಮಾಡ್ಕೊಂಡು ಬರ್ತಾ ಇದೀವಿ. ಪ್ರತಿಯೊಂದು ವಾರ್ಡಲ್ಲೂ ಸಹ ಒಳ್ಳೊಳ್ಳೆ ಉತ್ಸುಕರಾಗಿ ಹೊಸ ನಮ್ಮ ಮುಖಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಯಾಕೆ ಅಂದ್ರೆ ನಮ್ಮ ಪಕ್ಷಕ್ಕೆ ಬಲವರ್ಧನೆ ಆಗೋದು ಬಹು ಮುಖ್ಯವಾಗಿದೆ. ಇವತ್ತಿನ ದಿನಗಳಲ್ಲಿ ಪ್ರಬಲವಾದ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪೈಪೋಟಿ ಕೊಡುವಂತ ಪಕ್ಷವನ್ನ, ಪ್ರಾದೇಶಿಕ ಪಕ್ಷ, ನಮ್ಮ ಪಕ್ಷ ಒಂದೇ 25 ವರ್ಷಗಳಿಂದ ಸತತವಾಗಿ ಇಡೀ ದೇಶದಲ್ಲಿ ನಡೀತಾ ಇರುವಂತ ಪಕ್ಷ. ಈ ಪಕ್ಷಕ್ಕೆ ನೀವೆಲ್ಲ ಸಹಕಾರಿಗಳಾಗಿದ್ದೀರಿ, ನೀವೆಲ್ಲ ತುಂಬ ಹೃದಯದಿಂದ ಕೆಲಸ ಮಾಡ್ತಾ ಇರೋದ್ರಿಂದ ಈ ಕಾರ್ಯಕರ್ತರ ಸಹಕಾರದಿಂದನೇ ನಮ್ಮ ಪಕ್ಷ ಉಳಿದಿರೋದು. ಸೊ ಹಾಗಾಗಿ ನೀವೆಲ್ಲರೂ ನಮ್ಮ ಪಕ್ಷಕ್ಕೆ ಸಹಕಾರಿಗಳಾಗಿದ್ದೀರಿ. ಮುಂದಿನ ದಿನಗಳಲ್ಲಿ ನಮ್ಮ ಬೂತ್ ವೈಸ್ BL1 BL2 ಕಾರ್ಯಕ್ರಮ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಪಕ್ಷದ ಉದ್ದೇಶ ಆಗಿದೆ. ಅದನ್ನ ಈಗಾಗಲೇ ನಮಗೆ ಸೂಚನೆಯನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ ಯಾರು ಆಸೆ ಪಡ್ತಾ ಇದ್ದೀರೋ ದಯವಿಟ್ಟು ತಮ್ಮ ವಾರ್ಡ್ಗಳಲ್ಲಿ 2,000 ಜನದನ್ನ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ನ ಮಾಡಲೇಬೇಕು ಅಂತ ಕಂಡೀಷನ್ ಆಗಿ ನಮ್ಮ ಅಧ್ಯಕ್ಷರಾದಂಥ ರಮೇಶ್ ಗೌಡರು ಮತ್ತೆ ಕುಮಾರಣ್ಣ ಅವರು ಇದನ್ನ ಸಂಕ್ಷಿಪ್ತವಾಗಿ ಬರೆದು ಕಳಿಸ್ಬಿಟ್ಟಿದ್ದಾರೆ. ಇದನ್ನ ಯಾರು ಫುಲ್ಫಿಲ್ ಮಾಡ್ಕೊಂಡ್ ಬರ್ತೀರಿ, ನಂತರ ದಿನಗಳಲ್ಲಿ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ಲಿಕ್ಕೆ ಇದು ಒಳ್ಳೆ ದಿಕ್ಸೂಚಿ ಆಗುತ್ತೆ. ದಯವಿಟ್ಟು ಯಾರು ಕೇಳಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ದಯವಿಟ್ಟು ಈ ಕಾರ್ಯಕ್ರಮ ಮಾಡಿ ಅಂತ ನಿಮ್ಮಲ್ಲಿ ನಾನು ಪದೇ ಕೇಳ್ಕೊತಾ ಇದ್ದೀನಿ. ಈಗ ಅದೇ ರೀತಿ ಮುಂದೆ ನಮ್ಮ BL1 BL2 ಕಾರ್ಯಕ್ರಮ ಏನು ಬೂತ್ ವೈಸು ಕಾರ್ಯಕರ್ತರು ರೆಡಿ ಮಾಡಬೇಕು, ಯಾರು ಆಕಾಂಕ್ಷಿಗಳಾಗ್ತೀರಿ ಅವೆಲ್ಲರೂ ದಯವಿಟ್ಟು ನೀವು ಇವತ್ತಿನಿಂದನೇ ಚಾಲನೆ ಮಾಡಿ. ಯಾಕೆಂದ್ರೆ ಇದು ಪಕ್ಷ ಸಂಘಟನೆ ಆಗೋದು ನಮ್ಮೆಲ್ಲರ ಸಹಕಾರದಿಂದನೇ ಹೊರತು ಒಬ್ಬಿಬ್ರು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ಮಾಡಿದ್ರು ಮಾತ್ರ ಏನಾದ್ರೂ ಒಂದು. ಈಗ 10 ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಬಸವನಗುಡಿನಲ್ಲಿ. 10 ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕನಿಷ್ಠ ನಮ್ಮದೇ ಪ್ರಾಬಲ್ಯವನ್ನು ತೋರಿಸ್ಕೊಳ್ಳೋದ್ರಲ್ಲಿ10 ವಾರ್ಡಲ್ಲಿ ನಮ್ಮ ಪ್ರಾಬಲ್ಯವನ್ನೇ ಹೆಚ್ಚಿನ ರೀತಿ ತೋರಿಸ್ಕೋಬೇಕು. ಯಾಕೆಂದ್ರೆ ಕಳೆದ 16 ವರ್ಷಗಳ ಮುಂಚೆ ನಮ್ಮ ತಿಮ್ಮೇಗೌಡ ಬಿಟ್ರೆ ಇನ್ಯಾರು ಸಹ ಕಾರ್ಪೊರೇಟರ್ ಆಗಲಿಲ್ಲ, ಅಲ್ಲ ಸುಮಾರು ವರ್ಷಗಳ ಈಚೆಗೆ. ಸೊ ಹಂಗಾಗಿ ಇದು ಒಳ್ಳೆ ಅವಕಾಶ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ 10 ಜನ ಕಾರ್ಪೊರೇಟರ್ ಆಗಿ ಅವಕಾಶ ಇದೆ. ದಯವಿಟ್ಟು ಪಕ್ಷ ಸಂಘಟನೆ ಮಾಡ್ಕೊಳ್ಳೋಣ, ಎಲ್ಲ ಸ್ಟ್ರೆಂಥನ್ ಮಾಡಿ. ನೀವೆಲ್ಲರೂ ಎಲೆಕ್ಷನ್ ಯಾರು ನಿಂತ್ಕೊಳ್ಳಿ, ಅವತ್ತು ದಿನ ಯಾರು ಹೈಕಮಾಂಡ್ ಏನ್ ನಿರ್ದೇಶನ ಕೊಡ್ತಾ ಅದನ್ನ ಫಾಲೋ ಮಾಡೋಣ, ಒಟ್ಟಾಗಿ ಕೆಲಸ ಮಾಡೋಣ. ನೀವೆಲ್ಲರೂ ಏನು ನಿಮ್ಮ ಪ್ರಯತ್ನ ಇದೆ ಅದಕ್ಕೆಲ್ಲ ಫಲ ಕೊಡ್ಲಿ ದೇವರಲ್ಲಿ ಕೇಳ್ಕೊಳ್ತಾ ನನಗೆ ಈ 2 ಮಾತುಗಳನ್ನ ಆಡ್ತಾ ಇದೀಗ ತಾನೇ ಬಂದ ನಮ್ಮ ಬಳ್ಳಾರಿ ರಾಮಣ್ಣ ಅವರಿಗೆ ನಮ್ಮ ಈ ಕ್ಷೇತ್ರಕ್ಕೆ ಸಹಕಾರಿಗಳಾಗಿರೋರು ರಾಮಣ್ಣ ಅವ್ರಿಗೂ ಸಹ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ವಿಧಾನ ಪರಿಷತ್ ಸದಸ್ಯರಾದ ಶರವಣ ಅವರೇ, ನಾಗಮಂಗಲದ ಮಾಜಿ ಶಾಸಕರಾದ ಸುರೇಶ್ ಗೌಡ್ರೆ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಬಾಗೇಗೌಡ್ರೆ, ನಮ್ಮ ಹನುಮಂತೇಗೌಡ್ರೆ, ರಾಜು ಅವರೇ, ಪ್ರಸಾದ್ ಅವರೇ, ಬಳ್ಳಾರಿ ರಾಮಣ್ಣ ಅವರೇ, ಸುಮಿತ್ರಾ ಅವರೇ, ನಾರಾಯಣಸ್ವಾಮಿ ಅವರೇ, ಬಸವರಾಜ್ ಅವರೇ, ಸಿದ್ದೇಗೌಡ್ರೆ ಹಾಗೂ ಇಲ್ಲಿ ವೇದಿಕೆ
ಮುಂಭಾಗದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳೇ, ಈ ಒಂದು ಈ ಸಭೆಯ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಹಲವಾರು ವಾರ್ಡ್ ಮೀಟಿಂಗ್ಗಳೆಲ್ಲ ಮಾಡಿದ್ದೀವಿ, ನಾವು ಹಲವಾರು ಸಭೆಗಳನ್ನ ಮಾಡಿದ್ದೀವಿ. ಈ ಎಲ್ಲ ಒಂದು ಕಾರ್ಯಕ್ರಮಗಳ ಉದ್ದೇಶ ಒಂದೇ, ಪಕ್ಷದ ಸಂಘಟನೆ ಮತ್ತು ಇದೇ ಬರುವ 11ನೇ ತಾರೀಕು ಶನಿವಾರ ಕೊಂಗಟ್ಟದಲ್ಲಿರುವ ನೈಸ್ ಆಟದ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶ ಮತ್ತು ಪಕ್ಷದ 25ನೇ ಬೆಳ್ಳಿ ವಾರ್ಷಿಕೋತ್ಸವದ ಸಮಾರಂಭ ಏನು ಏರ್ಪಡಿಸಿದ್ದೀವಿ, ಆ ಒಂದು ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಸವನಗುಡಿಯ ಕಾರ್ಯಕರ್ತರುಗಳು ನಾವೆಲ್ಲ ಹೋಗಿ ಆ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು. ನಮ್ಮ ನೆಚ್ಚಿನ ನಾಯಕರಾದಂಥ ಮಾಜಿ ಪ್ರಧಾನಿಗಳು ಅಪ್ಪಾಜಿ ದೇವೇಗೌಡರು ಮತ್ತು ನಿಮ್ಮೆಲ್ಲರ ಅಣ್ಣ ಕುಮಾರಣ್ಣ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಅದು ಯಶಸ್ವಿಯಾಗಿ ನಡೀಬೇಕು ಅಂತ ಏನು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಭೆಗಳನ್ನ ಮಾಡಿ ಒಂದು ಕಾರ್ಯಕರ್ತರ ಒಗ್ಗೂಡಿಕೆ ನಾವು ಮಾಡ್ತಾ ಇದ್ದೀವಿ. ಮುಂದೆ ಇವತ್ತೇನು ಶನಿವಾರ ಬೆಳಿಗ್ಗೆ 10:00 ಎಲ್ಲ ಕಾರ್ಯಕರ್ತ ಬಂಧುಗಳು ಆ ಒಂದು ಸಭೆಯ ಸ್ಥಳಕ್ಕೆ ತಲುಪಬೇಕಾಗಿದೆ. 1-1:30 ಗಂಟೆಗೆ ಸಭೆ ಮುಗಿಯುತ್ತೆ. ದಯವಿಟ್ಟು ಎಲ್ಲ ನಮ್ಮ ಮುಖಂಡರುಗಳು ಎಲ್ಲ ಕಾರ್ಯಕರ್ತರುಗಳ ಪಟ್ಟಿಯನ್ನು ಮಾಡಿ ಯಾವ್ಯಾವ ವಾರ್ಡ್ಗೆ ಯಾವ್ಯಾವ ವಿಭಾಗಕ್ಕೆ ಎಷ್ಟು ಬಸ್ಗಳು ಬೇಕಾಗತ್ತೆ ಅನ್ನೋ ಪಟ್ಟಿನ ಹನುಮಂತೇಗೌಡರು ನಮಗೆ ಕೊಟ್ಟರೆ ನಾವು ಬಸ್ಸಿನ ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾವೇಶ ಭಾಗವಹಿಸಬೇಕು, ಸಮಾವೇಶ ಯಶಸ್ವಿಗೊಳಿಸಬೇಕು ಅಂತೇಳಿ ತಮಗೆಲ್ಲ ಹೊಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ JDS. ಇವತ್ತು ಬಸವನಗುಡಿಯ ಕಾರ್ಯಕರ್ತರ ಸಭೆ, ಬಸವನಗುಡಿಗೆ ಒಂದು ಭಾಗ್ಯಗೌಡರ ಸಭೆ ಬಂದಿದ್ದಾರೆ. ಎಲ್ಲರಿಗೂ ಬಹಳ ಖುಷಿ ಆಗ್ತಾ ಇದೆ. ಭಾಗ್ಯಗೌಡರ ಅಪ್ಪನೊಂದಿಗೆ ಒಂದೆರಡು ಮಾತಾಡೋದಕ್ಕೆ ಇಚ್ಛಪಡ್ತೇನೆ. ಅದಕ್ಕೆ ನಿಮ್ಮ ಅಪ್ಪನೇ ತಗೊಂಡಿದ್ದು, ಎರಡೇ ಮಾತಂದ್ರೆ ಅಲ್ಲಿಗೆ. ವೇದಿಕೆ ಮೇಲೆ ವಿಧಾನ ಪರಿಷತ್ ಸದಸ್ಯರಾದ ಶರವಣರವರಿದ್ದಾರೆ. ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು, ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರು, ನನ್ನ ಸಹೋದರರಾದ ಸುರೇಶ್ ಗೌಡರಿದ್ದಾರೆ. ಬಾಲ್ಯ ಸ್ನೇಹಿತರು ಕೂಡ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಎಲ್ಲ ಕಡೆ ಸಿಕ್ಕಿದಾಗ. ಅದು ಬಹಳ ಖುಷಿ. ಅದು ನಮಗೆ ರಾಜು ಅವರು ಒಂದು ಮಾತು ಹೇಳಿದ್ರು. ಹಾಗೂ ವೇದಿಕೆ ಮೇಲೆ ನಮ್ಮ ಪಶ್ಚಿಮ ವಿಭಾಗದ ಅಧ್ಯಕ್ಷರಾದ ತಿಮ್ಮೇಗೌಡರು, ಬಸವರಾಜ್ ಅವರು, ನಾರಾಯಣ ಸ್ವಾಮಿ ಮತ್ತು ಇತರರು ಎಲ್ಲ ಇದ್ದಾರೆ. ರಾಜು ಅವರು ಒಂದು ಮಾತು ಹೇಳಿದ್ರು ನನಗೆ, ಎಲ್ಲರೂ ಹೇಳಿದ್ದೆ ಹೇಳಕ್ಕೆ ಹೋಗ್ಬೇಡಿ, ಇಲ್ಲಿರೋರ್ಗೆ ಎಲ್ಲರಿಗೂ ಬೇಜಾರಾಗ್ತದೆ ಅಂತ. ಅದು ಸತ್ಯವಾದ ಮಾತು. ಸಂಘಟನೆ ವಿಚಾರವಾಗಿ ಕಾರ್ಯಕರ್ತರ ಸಭೆಯನ್ನ 11ನೇ ತಾರೀಕು ನಡೆಯತಕ್ಕಂಥ ಸಮಾವೇಶಕ್ಕೆ ಜನಗಳನ್ನ ಕರೆದುಕೊಂಡು ಹೋಗುವಂತಹ ವಿಚಾರದಲ್ಲಿ ಇವತ್ತು ನಡೆಯತಕ್ಕಂಥ ಈ ಸಭೆಯಲ್ಲಿ ಯಾವ ರೀತಿ ಜನನ ಕರ್ಕೊಂಡು ಹೋಗ್ಬೇಕು ಅಂತ ಈಗಾಗಲೇ ಬಸವರಾಜ್ ಅವರು, ನಾರಾಯಣ ಸ್ವಾಮಿ ಅವರು, ರಾಜು ಅವರು ಹೇಳಿದ್ದಾರೆ. ಇನ್ನು ಪಕ್ಷದ ಕಾರ್ಯ ಸಾಧನೆಗಳ ಬಗ್ಗೆ, ನಮ್ಮ ನಾಯಕರು ಕೊಟ್ಟಿರತಕ್ಕಂಥ ಕೊಡುಗೆಗಳ ಬಗ್ಗೆ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೇನು ಮಾತಾಡೋದು ನಾನು. ಆದರೆ ಒಂದು ಕೆಲವು ವಿಚಾರಗಳನ್ನ ಹೇಳಬೇಕು. ಇವತ್ತಿನ ದಿವಸ ರಾಜ್ಯದಲ್ಲಿ 3,50,000ಕ್ಕೂ ಹೆಚ್ಚಾಗಿ ಸರ್ಕಾರಿ ಹುದ್ದೆಗಳು ಖಾಲಿ ಇವೆ. ಇವತ್ತು 69,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದೆ. ಸರ್ಕಾರಗಳು ಏನ್ ಮಾಡ್ತಾ ಇದ್ದಾರೆ? ಇವೆಲ್ಲ ಭರ್ತಿ ಆಗ್ಬೇಕು, ಯುವಕರಿಗೆ ಉದ್ಯೋಗ ಸಿಗ್ಬೇಕು ಅಂದ್ರೆ ಏನಾಗ್ಬೇಕು? ಕುಮಾರಣ್ಣ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಾವೆಲ್ಲ ಸಂಘಟನಾ ಚತುರರಾಗಿ ಪಕ್ಷ ಮಾಡತಕ್ಕಂಥ ಸಾಧನೆಗಳನ್ನ ಜನರಿಗೆ ಮುಟ್ಟಿಸಿ ಅದು ಮತವಾಗಿ ಪರಿವರ್ತನೆ ಆಗತಕ್ಕಂಥ ಕೆಲಸವನ್ನ ಪ್ರತಿಯೊಬ್ಬರು ಕಾರ್ಯಕರ್ತರು ಮಾಡಬೇಕು. ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ ಕಾರ್ಖಾನೆ, ಬೃಹತ್ ಉಕ್ಕು ಕಾರ್ಖಾನೆ, ಅವತ್ತು ಅದು ನೆನಗುದಿಗೆ ಬಿದ್ದಂತ ಸಂದರ್ಭದಲ್ಲಿ ನಮ್ಮ ಪಕ್ಷದವರೇ ಆದ ಪಿತಾಮಹ ಮಾಜಿ ಪ್ರಧಾನಮಂತ್ರಿಗಳು HD ದೇವೇಗೌಡರು ಅವತ್ತಿನ ದಿವಸ 800 ಕೋಟಿಗಳನ್ನ ಕೊಟ್ಟು ಅದನ್ನು ಮತ್ತೆ ಪುನರಾವರ್ತನೆ ಆಗೋದಕ್ಕೆ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟರು.
ತದನಂತರ ಬಂದಂತ ಸರ್ಕಾರ ಆ ಕಡೆ ಯಾವುದೇ ಗಮನವನ್ನು ಕೊಟ್ಟಿಲ್ಲ. ಮತ್ತೆ ಅದು ಪುನರ್ ಸ್ಥಾಪನೆ ಆಗ್ಬೇಕು ಅಂದ್ರೆ ಏನಾಯ್ತು, ಈಗ ದಯವಿಚ್ಚೆ ಕುಮಾರಣ್ಣನೇ ಅದರ ಖಾತೆಯನ್ನು ಪಡೆದು ಇವತ್ತು 4,000 ಕೋಟಿಗಳನ್ನ ಕೊಟ್ಟು ಅದನ್ನ ಪುನರಾವರ್ತನೆ ಮಾಡಿ ಅಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ಯುವಕರಿಗೆ, ಜನಸಾಮಾನ್ಯರಿಗೆ ಬೇಕಾಗಿರತಕ್ಕಂತ ಉದ್ಯೋಗವನ್ನು, ಅನ್ನ ನೀಡತಕ್ಕಂತ ಕೆಲಸವನ್ನ ಮಾಡ್ತಾ ಇರೋದು ಯಾವ್ದು ಪಕ್ಷ? ಜನತಾದಳ ಜಾತ್ಯತೀತ ಪಕ್ಷ. ಇವತ್ತಿನ ದಿವಸ ಬಸವನಗುಡಿಯಲ್ಲೂ ನಮ್ಮ ಪಕ್ಷ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಿದೆ. ಅಂಡರ್ ಪಾಸ್ ಇರ್ಬೋದು, ಫ್ಲೈಓವರ್ ಇರ್ಬೋದು, ಎಲ್ಲ ನಮ್ಮ ಪಕ್ಷದ ಕೊಡುಗೆ. ಯಾರ್ಯಾರು ಬೇರೆ ಪಕ್ಷದವರು ಅದರ ಕೀರ್ತಿಯನ್ನು ಪಡೆದುಕೊಳ್ಳಕ್ಕೆ ಹೋದ್ರೆ ಅದು ಸತ್ಯ ಸುಳ್ಳದು, ಖಂಡಿತವಾಗ್ಲೂ ಹೇಳ್ತೀನಿ. ಅದಕ್ಕೆ ಗ್ರಾಂಟ್ ಕೊಟ್ಟವರು ಕುಮಾರಣ್ಣನವರು ಮುಖ್ಯಮಂತ್ರಿ ಆಗಿದ್ದಾಗ ಅದರ ಕೀರ್ತಿ ಕುಮಾರಣ್ಣವರಿಗೆ ಬರಬೇಕು. ನಮ್ಮ ಬಸವನಗುಡಿಯಲ್ಲಿ ಇವತ್ತಿನ ದಿವಸ ಇರತಕ್ಕಂತ ಪ್ರಾಮಾಣಿಕ ಕಾರ್ಯಕರ್ತರು ಏನೋ ಒಂದು ಒಳ್ಳೆ ಜವಾಬ್ದಾರಿ ಕೊಡ್ತೀವಿ ಅಂತ ಶರಣವ್ರು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತಮ್ಮ ಆದೇಶವನ್ನು ನಾವು ಪಾಲನೆ ಮಾಡಿ ಆ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅಂತ ಹೇಳೋದಕ್ಕೆ ವೇದಿಕೆ ಮೂಲಕ ಹೇಳ್ತೇನೆ. ಬಸವನಗುಡಿ ಇರತಕ್ಕಂತ ಪ್ರಾಮಾಣಿಕ ಕಾರ್ಯಕರ್ತರು ನಾ ಕಂಡ ಹಾಗೆ ಇನ್ನು ಯಾವ ಕ್ಷೇತ್ರದಲ್ಲೂ ಇಲ್ಲ ಅಂತ ಹೇಳೋದಕ್ಕೆ ಹೆಮ್ಮೆಯಿಂದ ಘಂಟಾಘೋಷವಾಗಿ ಹೇಳ್ತೀವಿ ಇವತ್ತು. ಆದ್ರೆ ಏನ್ ಮಾಡ್ತೀರಿ, ಕಡೆಯದಾಗಿ ಕಾರ್ಯಕರ್ತರಿಗೆ ಅಧಿಕಾರ ಸಿಕ್ಕಿದ್ದು ಅವತ್ತಿನ ದಿವಸ ಕೆಲವು ಬಸವಲಿಂಗಪ್ಪ ರಾದಿಯಾಗಿ ಕೆಲವು ಜನಕ್ಕೆ ಅಧಿಕಾರ ಸಿಕ್ಕಿತು. ತದನಂತರ ಯಾರಿಗೂ ಅಧಿಕಾರ ಅನ್ನೋದು ಸಿಕ್ಕಿಲ್ಲ. ತಮ್ಮ ಶ್ರಮದಿಂದ ಪಕ್ಷ ಶರಣವರನ್ನ ಗುರುತಿಸಿರ್ಬೋದು, ತಿಮ್ಮೇಗೌಡರು ಕೌನ್ಸಿಲರ್ ಆಗಿ ಆಯ್ಕೆ ಆಗಿರ್ಬೋದು. ಆದ್ರೆ ಕಾರ್ಯಕರ್ತರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡದೆ ಅವರು ಮಾಡಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಒಂದು ಫಲ ಸಿಗಬೇಕು ಅಂತಂದ್ರೆ ಮುಂದೆ ಬರತಕ್ಕಂಥ ನಮ್ಮ ಸರ್ಕಾರ ಕಾರ್ಯಕರ್ತರಿಗೆ ಅಧಿಕಾರವನ್ನ ಕೊಟ್ಟರೆ ಮಾತ್ರ ಮುಂದೆ ಅವರ ಪೀಳಿಗೆಗೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಬಂದು ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷ ವೃದ್ಧಿಯಾಗೋದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇವತ್ತು ಪಕ್ಷಕ್ಕೆ ಕಾರ್ಯಕರ್ತರ ಬೆನ್ನೆಲುಬು ಇಲ್ಲಿ ಹಿರಿಯ ನಾಯಕರಿದ್ದಾರೆ. ಸುರೇಶ್ ಗೌಡರಾಗ್ಲಿ, ಶರಣರಾಗ್ಲಿ, ತಿಮ್ಮೇಗೌಡರಾಗ್ಲಿ, ಬಾಗೇಗೌಡರಾಗ್ಲಿ, ನಮ್ಮ ರಾಜೂರು ಹೇಳಿದಂಗೆ ಪ್ರಾಮಾಣಿಕರನ್ನ ಗುರುತಿಸಿ ಅವರಿಗೆ ಮುಂದೆ ಬರತಕ್ಕಂತ ಚುನಾವಣೆಯಲ್ಲಿ ಟಿಕೆಟ್ ಕೊಡೋದನ್ನಾಗ್ಲಿ, ಇಲ್ಲ ಸರ್ಕಾರ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಅಧಿಕಾರವನ್ನು ಕೊಡೋದಾಗ್ಲಿ ಒಂದು ದೊಡ್ಡ ಹೆಜ್ಜೆಯನ್ನಿಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಈ ಗಿರಿನಗರ ವಾರ್ಡ್ನ ನಮ್ಮ JDS ಪಕ್ಷದ ಕಾರ್ಯಕರ್ತರ ಸಭೆಗೆ ಈಗ ತಾನೇ ಉದ್ಘಾಟನೆಯನ್ನ ನೆರವೇರಿಸಿರತಕ್ಕಂಥ ನಮ್ಮ ಪಕ್ಷದ ಈ ಭಾಗದ ಹಿರಿಯರು, ಆತ್ಮೀಯರು ಆದಂಥ ಶ್ರೀಯುತ ಬಾಗೇಗೌಡ್ರೆ, ಮತ್ತೊಬ್ಬ ಆತ್ಮೀಯರು ಮಾಜಿ ಶಾಸಕರು ಆದಂಥ ಶ್ರೀಯುತ ಸುರೇಶ್ ಗೌಡ್ರೆ, ಮತ್ತು ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ನ ಅಧ್ಯಕ್ಷರು ಹಾಗೂ ಆತ್ಮೀಯರಾದಂಥ ಶ್ರೀಯುತ ತಿಮ್ಮೇಗೌಡ್ರೆ, ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರತಕ್ಕಂಥ ಶ್ರೀಯುತ ಹನುಮಂತೇಗೌಡ್ರೆ, ನಿಕಟ ಪೂರ್ವ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ರಾಜಣ್ಣ ಅವರೇ, ಬೆಂಗಳೂರು ನಗರದ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಯುತ ಪ್ರಸಾದ್ ಅವರೇ, ಬಸವನಗುಡಿ ಮಹಿಳಾ ಘಟಕದ ಅಧ್ಯಕ್ಷನೇ ಆಗಿರತಕ್ಕಂಥ ಶ್ರೀಮತಿ ಸುಮಿತ್ರಾ ಅವರೇ, ಮತ್ತು ನಮ್ಮ ಪಕ್ಷದ ಹಿರಿಯರು ಮತ್ತು ಈ ಭಾಗದ ಪ್ರಭಾವಿ ನಾಯಕರಾದಂಥ ಶ್ರೀಯುತ ಬಸವರಾಜಣ್ಣ ಅವರೇ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಶ್ರೀಯುತ ರಾಮಣ್ಣರವರೇ ಮತ್ತು ಸಿದ್ದೇಗೌಡ್ರೆ, ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ನನ್ನ ಪಕ್ಷದ ವಿವಿಧ ವಾರ್ಡ್ಗಳ ಪದಾಧಿಕಾರಿಗಳೇ, ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಬಹುಶಃ ಎಲ್ಲ ನಾಯಕರು ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನಾನು ಮಾತಾಡಲಿಕ್ಕೆ ನನಗೇನು ಉಳಿದಿಲ್ಲ ಅಂತ ಹೇಳಿ ಕೂಡ ಅನ್ಕೊಂಡಿದ್ದೀನಿ. ಬಹುಶಃ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು GBA
ಎಲೆಕ್ಷನ್ ಇರತಕ್ಕಂಥದ್ದು. ಅದು ಮೇ ತಿಂಗಳು ಬರುತ್ತೋ ಜೂನ್ ಬರುತ್ತೋ ಯಾವಾಗಲಾದ್ರೂ ಬರಲಿ, ಅದಕ್ಕೂ ನಮ್ಮಲ್ಲಿ ಸಂಘಟನೆ ಮತ್ತು ಬಲವರ್ಧನೆ ಎರಡನ್ನೂ ಕೂಡ ಶಕ್ತಿಯುತವಾಗಿ ನಾವು ಇನ್ನೂ ಬಲಿಷ್ಠ ಮಾಡ್ಕೋಬೇಕು ಅಂತೇಳಿ ನಮ್ಮ ವರಿಷ್ಠರ ಒಂದು ಸಂಕಲ್ಪ ಏನಿದೆ, ಆ ಸಂಕಲ್ಪಕ್ಕೆ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಮಟ್ಟದ ಸಭೆಯನ್ನ ಮಾಡಬೇಕು. 1,00,000 ಕಾರ್ಯಕರ್ತರ ಪಡೆಯನ್ನ ಇಟ್ಕೊಂಡು ನಮ್ಮ ಪಕ್ಷ 20 ಯಾವುದಾದ್ರು ಒಂದು ಜೀವಂತವಾಗಿ ಇದೆಯಂದ್ರೆ ಅದು ಜಾತ್ಯತೀತ ಜನತಾದಳ ಅಂತ ಹೇಳಿ ನಾವು ಎದೆ ತಟ್ಟಿ ಹೇಳ್ಕೋಬೇಕಾಗಿದೆ. ಆ ಪಕ್ಷವನ್ನ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಲೇಬೇಕು. ಬೆಂಗಳೂರು ನಗರದಲ್ಲಿ ಬೇರೆ ಪಕ್ಷಗಳು ಏನ್ ಹೇಳ್ತಾ ಇದೆ, JDS ಎಲ್ಲಿದೆ ಅಂತ ಹೇಳಿ ಅವ್ರಿಗೂ ತಕ್ಕ ಉತ್ತರವನ್ನ ಕೊಡಬೇಕು ಅಂತೇಳಿ ಸನ್ಮಾನ್ಯ ದೇವೇಗೌಡರ ಸಾಹೇಬರ ಒಂದು ಕನಸಾಗಿದೆ. ಆ ಕನಸನ್ನ ನನಸು ಮಾಡಲಿಕ್ಕೆ ನಿಮ್ಮೆಲ್ಲರ ಒಳ್ಳೆ ಮನಸ್ಸು ಬೇಕಾಗಿದೆ. ಅದಕ್ಕೋಸ್ಕರ ತಾವೆಲ್ಲ ಕೂಡ ದೊಡ್ಡ ಮನಸ್ಸನ್ನ ಮಾಡಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಿಂದ ದೊಡ್ಡ ಮಟ್ಟದಲ್ಲಿ ನೀವೆಲ್ಲ ಕೂಡ ಕಾರ್ಯಕ್ರಮಕ್ಕೆ 11ನೇ ತಾರೀಕು ಶನಿವಾರ ಬೆಳಿಗ್ಗೆ 10 ಗಂಟೆ ಒಳಗಡೆ ತಾವೆಲ್ಲ ಜಾಗಕ್ಕೆ ಬಂದ್ರೆ ಸೂಕ್ತ ಅನ್ನೋದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 11 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ನೂಕ್ಲ ಆಗಬಾರ್ದು. ಯಾಕಂದ್ರೆ ಬೆಂಗಳೂರು ನಗರದ ಎಲ್ಲಾ ಕ್ಷೇತ್ರಗಳಿಂದ ಕೂಡ ಜನ ಬರ್ತಾರೆ. 1,00,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಆಗುವಂತ ಎಲ್ಲಾ ನಿರೀಕ್ಷೆಗಳು ಕೂಡ ಇದೆ. ಯಾಕಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಬಹಳ ಉತ್ಸಾಹ ಇದೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಲೇಬೇಕು ಅಂತೇಳಿ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಇವತ್ತು ಬೆಂಗಳೂರು ನಗರದಲ್ಲಿ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಬೆಂಗಳೂರು ನಗರದ 5 ಕಾರ್ಪೊರೇಷನ್ಗಳಲ್ಲಿ ಹಲವಾರು ಸಭೆಗಳನ್ನ ಭಾಗವಹಿಸಿದ್ದೀನಿ ಕಳೆದ 15 ದಿವಸಗಳಿಂದ. ಎಲ್ಲಾ ಕಡೆನೂ ಹೋಗಿ ಬರ್ತಾ ಇದೀವಿ. ಬಹುಶಃ ಎಲೆಕ್ಷನ್ಗೆ ಯಾರು ನಿಲ್ತಾ ಇದ್ದಾರೆ, ಯಾರಿಗೆ ಸೀಟ್ ಸಿಗುತ್ತೆ ಅನ್ನೋದನ್ನ ಒಂದು ಕುತೂಹಲ ಕೂಡ ಇದೆ. ನೀವು ಶಕ್ತಿಯುತವಾಗಿ ಇದ್ದರೆ NDA ಜೊತೆಯಲ್ಲಿ ಮೈತ್ರಿ ಆಗಬೇಕು ಅನ್ನೋದು ನಮ್ಮ ಅಭಿಲಾಷೆ ಕೂಡ ಇದೆ. ಅದಕ್ಕೆ ಬಿಜೆಪಿ ಪಕ್ಷದವರು ಕೂಡ ನಮ್ಮ ಶಕ್ತಿಯನ್ನ ತೂಗಿಸ್ತಾರೆ. ನಾವು ಎಲ್ಲಿ ಗೆಲ್ಲುವಂತ ಒಂದು ಶಕ್ತಿ ಇದೆ, ನಮ್ಮ ಪಕ್ಷದ ಶಕ್ತಿ ಎಷ್ಟು ಮಾತ್ರಕ್ಕಿದೆ ಅನ್ನೋದು ಕೂಡ ಅವರು ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ. ಅದಕ್ಕೋಸ್ಕರ ನಾವು ಎಲ್ಲೇ ಕೂಡ ಎಡವಬಾರದು. ನಾವು ನಮ್ಮ ಶಕ್ತಿಯನ್ನು ವೃದ್ಧಿಸಿಕೊಂಡು ನಾವು ಹೆಚ್ಚು ಜನರ ಜೊತೆಯಲ್ಲಿ ಬೆರಿಬೇಕಾಗಿದೆ. ಆಗ್ಲೇ ನಮ್ಮ ನಾರಾಯಣ ಸ್ವಾಮಿ ಅವರು ಹೇಳಿದಂಗೆ ಪಕ್ಷದ ಕಾರ್ಯಕ್ರಮಗಳು ನಮ್ಮ ವರಿಷ್ಠರು ನಮ್ಮ ನಾಯಕರು ಮಾಡಿರತಕ್ಕಂಥ ಕುಮಾರಣ್ಣವರು ದೇವೇಗೌಡರು ಸಾಹೇಬರು ಮಾಡಿರತಕ್ಕಂಥ ಜನಪರವಾದಂತ ಕಾರ್ಯಕ್ರಮಗಳನ್ನ ಮನೆಗೆ ಪ್ರಚಾರ ಮಾಡಿ ಜನರಿಗೆ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡಬೇಕಾದ ಅನಿವಾರ್ಯತೆ ಇರತಕ್ಕಂಥದ್ದು. ಯಾಕಂದ್ರೆ ಬೆಂಗಳೂರು ನಗರದಲ್ಲಿ 50ಕ್ಕಿಂತ ಹೆಚ್ಚಿನ ಜನಸಂಖ್ಯೆ, 50%ಗಿಂತ ಹೆಚ್ಚಿನ ಜನಸಂಖ್ಯೆ ಅನ್ಯ ರಾಜ್ಯಗಳಿಂದ ಬಂದಿರತಕ್ಕಂಥವ್ರು ವಾಸ ಮಾಡ್ತಾ ಇದ್ದಾರೆ. ಬಹಳ ಜನಕ್ಕೆ ದೇವೇಗೌಡ ಸಾಹೇಬ್ರ ಕಾಲದಲ್ಲಿ ಏನ್ ಮಾಡಿದ್ವಿ ಅನ್ನೋದು ಮಾಹಿತಿ ಈಗಲೂ ಇಲ್ಲ. ಯಾಕಂದ್ರೆ ಅವಾಗ ಡಿಜಿಟಲ್ ಮೀಡಿಯಾ ಇರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಬಲಿಷ್ಠವಾಗಿರತಕ್ಕಂಥದ್ದು. 1 ಸೆಕೆಂಡ್ ಅಲ್ಲಿ ಎಲ್ಲವನ್ನ ಕೂಡ ನೋಡುವಂತ ಒಂದು ವ್ಯವಸ್ಥೆ ಇರತಕ್ಕಂಥದ್ದು. ಅದರಿಂದ ತಾವು ಹೆಚ್ಚು ನಮ್ಮ ಕಾರ್ಯಕ್ರಮ ಏನು 11ನೇ ತಾರೀಕಿನ ಕಾರ್ಯಕ್ರಮದ ಬಗ್ಗೆ ತಾವು ವಾಟ್ಸಾಪ್ ಮೂಲಕ ಬೆಂಗಳೂರು ನಗರದ ಜನರು ಏನು ಇದ್ದಾರೆ 1,40,00,000 ಜನಸಂಖ್ಯೆ ಇದೆ, ಎಲ್ಲರಿಗೂ ಮುಟ್ಟಿಸುವಂತ ಕೆಲಸವನ್ನ ತಾವೆಲ್ಲ ಕೂಡ ಮಾಡಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಗೊಳಿಸ್ತೀವಿ. ಆವತ್ತು ಹೆಣ್ಣು ಮಕ್ಕಳು ಹೆಚ್ಚಾಗಿ, ಆಗಲೇ ಸುಮಿತ್ರ ಅವರು ನಿನ್ನೆ ಸಭೆಯಲ್ಲಿ ಮಾತನಾಡ್ತಾ ಇದ್ರು, ದೇವೇಗೌಡರ ಸಾಹೇಬರು ನಮ್ಗೆ 33% ಕೊಡಿಸಿದ್ದಾರೆ, ನಾವು 33% ಜನಸಂಖ್ಯೆ ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಇರ್ತೀವಿ, ಮಹಿಳೆಯರ ಶಕ್ತಿಯನ್ನ ತೋರಿಸ್ತೀವಿ ಅಂತೇಳಿ ಅವರು ಕೂಡ ಪಣ ತೊಟ್ಟಿದ್ದಾರೆ. ಬಹುಶಃ ಅವ್ರು ಹೇಳಿದಂಗೆ ನಡ್ಕೋತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ನುಡಿದಂತ ನಡಿಬೇಕಲ್ವಾ, ನಡೆದಂತ ನುಡಿಬೇಕಲ್ವಾ, ಅದನ್ನ ಅವ್ರು ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಬಹುಶಃ
ಈ ಕಾರ್ಯಕ್ರಮ ಸಿಲ್ವರ್ ಜೂಬ್ಲಿ 25 ವರ್ಷಗಳ ಒಂದು ಯಶಸ್ವಿನ ಪ್ರಾದೇಶಿಕ ಪಕ್ಷದ ಒಂದು ಯಶಸ್ವಿ ಕಾರ್ಯಕ್ರಮವಾಗಿ ಆಗಬೇಕು. ನಾವು ಪ್ರತಿಯೊಬ್ಬರು ಕೂಡ ಕಷ್ಟಪಟ್ಟು ಎಲ್ಲರನ್ನ ಕರ್ಕೊಂಡ್ಬಂದು ಆ ಕಾರ್ಯಕ್ರಮ ಮುಗಿಯೋವರೆಗೂ ಅಲ್ಲಿ ಕೂರಿಸುವಂತ ಕೆಲಸ ಮಾಡಬೇಕು. ಯಾವುದೇ ನಾಯಕರು ಮಾತನಾಡಿದಾಗ ಎದ್ದು ಅರ್ಧದಲ್ಲಿ ಹೋಗೋದಾಗ್ಲಿ ಅಲ್ಲಿ ಇರಬಾರ್ದು. ನಾವೆಲ್ಲ ಶಿಸ್ತಿನ ಸಿಪಾಯಿಯಾಗಿ ಅಲ್ಲಿ ಕೂತ್ಕೋಬೇಕು. ಯಾರಿಗಾದ್ರೂ ಹಸಿವಾದ್ರೆ ಅಲ್ಲಿ ಮಜ್ಜಿಗೆ ಪ್ಯಾಕೆಟು, ಬಿಸ್ಲರಿ ವಾಟರು, ಜೊತೆಗೆ ಊಟದ ವ್ಯವಸ್ಥೆ ಎಲ್ಲವನ್ನೂ ಕೂಡ ನಾನೇ ವಹಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಮಾಡ್ತೀವಿ. ದಯಮಾಡಿ ನಾವೆಲ್ಲ ಕೂಡ ಸಹಕಾರ ಕೊಡಿ. ಆಗ್ಲೇ ಬಾಗೇಗೌಡರು ತುಂಬಾ ಅವರು ಕೂಡ ಸಹಕಾರ ಮಾಡ್ತಾ ಇದ್ದಾರೆ, ತಿಮ್ಮೇಗೌಡರು ಕೂಡ ಮಾಡ್ತಾ ಇದ್ದಾರೆ. ಅದರಿಂದ ತಾವೆಲ್ಲ ಕೂಡ ಏನೇ ಬೇಕು ಅಂದ್ರೂ ಕೂಡ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತಾ ಕಾರ್ಯಕರ್ತರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ಅವ್ರ ನೋವನ್ನ ತೊಡಗಿಸ್ಕೊಂಡಿದ್ದಾರೆ. ನಾನು ಸುರೇಶ್ ಗೌಡ್ರು ಅದನ್ನೇ ಮಾತಾಡ್ತಾ ಇದ್ದೀವಿ. 28ಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದನ್ನ ಯಾವ ಶಕ್ತಿಯನ್ನು ಕೂಡ ತಡೆಯಕ್ಕೆ ಆಗೋದಿಲ್ಲ. ಅದು ಬಿಜೆಪಿ ಅವ್ರಿಗೂ ಗೊತ್ತಿರತಕ್ಕಂಥದ್ದು, ನಮಗೂ ಗೊತ್ತಿರತಕ್ಕಂಥದ್ದು. ನಮ್ಮ ಸರ್ಕಾರ ಬಂದು 3 ದಿವಸಗಳಲ್ಲಿ ಕಾರ್ಯಕರ್ತರಿಗೆ ಅಧಿಕಾರ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲ ಕೂಡ ಸೇರಿ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ತಲಬಾಗಿ ನಮಸ್ಕಾರ ಮಾಡ್ತಾ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ JDS. ನೂತನ ಅಧ್ಯಕ್ಷರು ಆತ್ಮೀಯವಾದಂಥ ಹನುಮಂತೇಗೌಡರೇ, ನಿಕಟಪೂರ್ವ ಅಧ್ಯಕ್ಷರಾದಂಥ ಜಾತ್ಯತೀತ ಜನತಾದಳದ ರಾಜಣ್ಣವರೇ, ನಮ್ಮ ಪಕ್ಷನ ಬಹಳ ಪ್ರಬಲವಾಗಿ ಮುನ್ನಡೆಸ್ತಾರೆ ಅಂತಕ್ಕಂಥದ್ದೇ ನಂಬಿಕೆ ಬಾಗೇಗೌಡರು. ಸುಮಾರು 35 ವರ್ಷದಿಂದ ನಾನು ಅವರು ಸ್ನೇಹಿತರು. ನಮ್ಮ ಚುನಾವಣೆ ಅವ್ರ ಚುನಾವಣೆ ಒಟ್ಟಿಗೆ ಬರ್ತದೆ. ಇಲ್ಲೆಲ್ಲ ನಮ್ಮ ಬಸ್ಗಳಿಗೆ ಪಂಚರ್ ಮಾಡ್ತಾರೆ, ಜನ ಹೋಗಿ ನೋಡ್ಕೋತಾರೆ. 2003 ಸೋಲ್ಸಿದ್ರು ನನಗೆ. ಜನ ಎಲ್ಲ ನೀವು ಅಲ್ಲಿ ಬಂದ್ರು ಓಟ್ ಹಾಕೋರಿಲ್ಲ ಅಂತ ಬಸ್ಸಲ್ಲಿ ತಡೆ ನೀಡ್ತು ಏನೋ ಮಾಡಾಕ್ಬಿಟ್ರೆ. ಆತ್ಮೀಯ ಸ್ನೇಹಿತರು, ವಿಧಾನ ಪರಿಷತ್ತಿನ ಸದಸ್ಯರಾದ ಶರಣವರವರೇ, ಮಾಜಿ BBMPಯ ಸದಸ್ಯರಾಗಿದ್ದಂಥ ಆತ್ಮೀಯರಾದ ತಿಮ್ಮೇಗೌಡ್ರೆ, ನಾರಾಯಣ ಸ್ವಾಮಿಯವರು, ಬಸವರಾಜರವರು, ಆತ್ಮೀಯ ಸ್ನೇಹಿತರಾದಂಥ ಸಿದ್ದೇಗೌಡರು ಇವತ್ತು ನೋಡ್ತಾ ಇದ್ದೀನಿ. ಹಾಗೆ ಒಂದು 10 ವರ್ಷ ಆಗಿತ್ತು ನೋಡಿ. ತನ್ನೆಲ್ಲ ಕುರಿತು ಮಾತಾಡಿದಂಥ ಸನ್ಮಾನಿಗಳಾದಂಥ ಪ್ರಸಾದ್ ಅವರೇ, ಆತ್ಮೀಯ ಸ್ನೇಹಿತರಂತ ಬಳ್ಳಾರಿ ರಾಜಣ್ಣವರೇ, ರಾಮಣ್ಣವರೇ, ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಸಹೋದರಿ ಸುನೀತಾರವರೇ, ನೆರೆದಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಇವತ್ತು ತಾವೆಲ್ಲ ನಮ್ಮ ಪಕ್ಷದ ರಜತ ಮಹೋತ್ಸವವನ್ನು ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದಲ್ಲೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ತೀರ್ಮಾನ ಆಗೋಕ್ಕಿಂತ ಮುಂಚೆ ನಾವಾಗಲೇ ಜನರ ಬಳಿಗೆ ಜನತಾದಳ ಅಂತ ಕಾರ್ಯಕ್ರಮ ನಮ್ಮೆಲ್ಲ ಮಾಡಿದ್ದು. ಅದಕ್ಕೋಸ್ಕರ ಕೊನೆಯಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾವೆಲ್ಲ ಆರ್ಗನೈಸ್ ಮಾಡ್ಕೊಳ್ತಾ ಇದ್ವಿ. ಇವತ್ತು ಬೆಂಗಳೂರು ನಗರದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಕಾರ್ಯಕರ್ತಿದ್ರು ಸಹ ನಮಗೆ ಶಕ್ತಿ ಅಲ್ಲಿಂದ ಬರ್ತಾ ಇಲ್ಲ ಅಂತಕ್ಕಂಥದ್ದು ನೋವು ನಮ್ಮ ಪಕ್ಷದ ವರಿಷ್ಠಗಿದೆ. ನಿಜ. ಈಗಾಗಲೇ ಹೇಳಿದ್ರು ದೇವೇಗೌಡರು, ಕುಮಾರಸ್ವಾಮಿ ಅವರು ಈ ನಗರಕ್ಕೆ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು. ದೇವೇಗೌಡರವರು ಪ್ರಧಾನಮಂತ್ರಿ ಆಗಿ ತೀರ್ಮಾನ ತೆಗೆದುಕೊಳ್ಳಿಲ್ಲ ಅಂದ್ರೆ ಇಂದಿರಾನಗರದಿಂದ ಕೋರ್ಮಲ್ಲಿಗೆ ರಿಂಗ್ ರಸ್ತೆನೇ ಆಗ್ತಿರ್ಲಿಲ್ಲ. ಯಾವ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಏರ್ಫೋರ್ಸ್ನವ್ರು ಬಳಕೆ ಬಿಡ್ಕೊತಿರ್ಲಿಲ್ಲ ಅವ್ರನ್ನ. ದೇವೇಗೌಡರು ಧೈರ್ಯ ಮಾಡಿ ಬಹಳ ದೂರಾಲೋಚನೆ ಮಾಡಿ ಅದು ಮಾಡಿದ್ಕೆ ಜನಗಳು ಅಷ್ಟು ಓಡಾಡ್ತಾ ಇರ್ತಕ್ಕಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕೊಟ್ಟು, ಆದರೆ ನಾವು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಕೈ ಇಡ್ತದೆ ಅಂತ ನನಗೆ ನಂಬಿಕೆ ಇಲ್ಲ. ನಾವು ಮಾಡಿದ್ದಾದ್ರೆ ನಾವೇನು ನಮ್ಮ ಕಾರ್ಯಕರ್ತರ ಹುಮ್ಮಸ್ಸಿಂದ ನಾವು ನೋಡ್ಕೊಳ್ತೀವಿ, ಅವರ ಪ್ರೀತಿ ವಿಶ್ವಾಸಗಳು ಅದೇ ನಮ್ಮ ಶ್ರೀರಕ್ಷೆ ಅಂತಕ್ಕಂಥ, ನಮ್ಮ ಪಕ್ಷಕ್ಕೂ ಶ್ರೀರಕ್ಷೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಇವತ್ತು 11ನೇ ತಾರೀಕು ಅದ್ದೂರಿಯಾಗಿ ತಾವೆಲ್ಲ ರಜತ ಮಹೋತ್ಸವವನ್ನು ಮಾಡಬೇಕು. ನಮ್ಮ ಹೊಸದಾಗಿ ನಮ್ಮ ಹನುಮಂತೇಗೌಡರ ನೇತೃತ್ವದಲ್ಲಿ, ಬಾಗೇಗೌಡರು, ಶರವಣವರು, ತಿಮ್ಮೇಗೌಡರ ನೇತೃತ್ವದಲ್ಲಿ ನಡೀಬೇಕು ಅಂತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಅದರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಇಲ್ಲಿ ಏನಾಗ್ತಾ ಇದೆ, ಮೈತ್ರಿ ಆದ್ಮೇಲೆ
ಬಿಜೆಪಿ ಮತ್ತೆ ಜಾತ್ಯತೀತ ಜನತಾದಳ ಮೈತ್ರಿ ಆದ್ಮೇಲೆ ಸ್ವಲ್ಪ ಎಲ್ಲ ಸಿಟಿನಲ್ಲಿ ಸ್ವಲ್ಪ ಉರುಕ್ ಬಂದಿದೆ. ಈ ಆ ಕಡೆ ಈ ಕಡೆ ಹೋದವರೆಲ್ಲ ಈ ಕಡೆಗೆ ಬರ್ತಾ ಇದ್ದಾರೆ. ಜೊತೆಗೆ ಕಾರ್ಪೊರೇಷನ್ಗೆ ನಿಂತ್ಕೋಬೇಕು ಅಂತಕ್ಕಂಥ ಒಂದು ಹುಮ್ಮಸ್ಸನ್ನು ಇದ್ದಾರೆ. ನಿಮ್ಗೆ ಆದ್ರೆ ಒಂದು ಮಾತನ್ನು ಹೇಳ್ತೀನಿ, ಈಗ ನಾವು ಬಿಜೆಪಿ ಜೊತೆ ಇರೋದು. ಬಿಜೆಪಿನವರು ಸುಮ್ಮನೆ ಟಿಕೆಟ್ ಕೊಡೋದಕ್ಕೆ ನಮ್ಗೆ ಬಿಡೋದಿಲ್ಲ. ಆ ವ್ಯಕ್ತಿಯಲ್ಲಿ ಗೆದ್ದೇ ಗೆಲ್ತೀನಿ ಅಂತಕ್ಕಂಥ ಏನಾದ್ರು ಸೂಚನೆ ಇದ್ರೆ ಮಾತ್ರ ನಿಮ್ಗೆ ಅರ್ಹತೆ ಇದ್ರೆ ಕೊಡ್ತಾರೆ. ಇಲ್ಲಪ್ಪ ಸುಮ್ಮನೆ ನೇಮ್ ಶೇಕಿಗೆ ಒಂದು ಟಿಕೆಟ್ ತಗೊಂಡ್ಬಿಡ್ತಾರೆ, ಕಂಟೆಸ್ಟ್ ಮಾಡ್ತಾರೆ ಅಂದ್ರೆ ಕಷ್ಟವಾಗ್ದಾಗ ಸರ್ವೆ ಮಾಡಿಸ್ತಾರೆ. ಸರ್ವೆನಲ್ಲಿ ಈ ವ್ಯಕ್ತಿ ನಮ್ಮ ವಿರೋಧ ಪಕ್ಷದ ಜೊತೆ ಫೈಟ್ ಮಾಡೋದಕ್ಕೆ ನಿಮ್ಗೆ ಗೊತ್ತಿದೆ. ಜಯನಗರದಲ್ಲಿ ಆಫೀಸ್ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರು ಯಾವ್ಯಾವ ರೀತಿ ಈ ಕಾನ್ಸ್ಟಿಟ್ಯೂನ್ಸಿನ ಡಿಲಿಮಿಟೇಷನ್ ಮಾಡಿದ್ದಾರೆ, ಆಮೇಲೆ ಅದನ್ನ ನಿಮಗೆ ಇದನ್ನ ವರ್ಗಗಳನ್ನ ಬದಲಾವಣೆಗಳನ್ನ ರಿಸರ್ವೇಶನ್ಸ್ ನ ಯಾವ ರೀತಿ ಮಾಡಿದ್ದಾರೆ ಅಂತಕ್ಕಂಥದ್ದೆಲ್ಲ ಅವರು ಪ್ರತಿಯೊಬ್ಬ ಅಭ್ಯರ್ಥಿ ಇವನೇ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅಭ್ಯರ್ಥಿ ಹೇಳಿ ಅವರ ವಿರುದ್ಧ ಈಗ ನಾವು ಹೋರಾಟ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಪಡಬೇಕು ಅಂತಕ್ಕಂಥದ್ದು ನಿಮ್ಗೆ ಅಭ್ಯರ್ಥಿಗಳು ಯಾರೇ ಆಗಲಿ. ಆದ್ರೆ ನೀವು ಕಡಾಖಂಡಿತವಾಗಿ ನಮಗೆ ಗೆಲುವು ಕೊನೆಗೆ ಮಾನದಂಡ ಆಗ್ತದೆ. ನಾವು ಎಷ್ಟು ಜನ ಕಂಟೆಸ್ಟ್ ಮಾಡಿದ್ರು ನನಗೆ ಎಷ್ಟು ಜನ ಗೆದ್ವಿ ಅಂತಕ್ಕಂಥದ್ದು ಅದಿಲ್ಲ ಅಂದ್ರೆ ಬಹಳ ಕಷ್ಟವಾಗ್ತಕ್ಕಂಥ ಕೆಲಸ. ಬಹುತೇಕ ಸರವಣ ಅವರು ನನ್ನ ಇಲ್ಲಿಗೆ ಹಾಕ್ಬಹುದು, ಯಾಕೆಂದ್ರೆ ಸ್ವಲ್ಪ ನಮ್ಮ ತಾಲೂಕಿನವರು ಕುಣಿಗಲ್ನವರು ಅತಿ ಹೆಚ್ಚಿಗೆ ಇದ್ದಾರೆ ಅಂತೇಳಿ ರಾಜರಾಜೇಶ್ವರಿ ಅವರಿಗೆ ಬಸವನಗುಡಿಗೆ ಹಾಕಿದ್ದೀವಿ ಅಂತಕ್ಕಂಥ ಇನ್ನೂ ಹೇಳಿಲ್ಲ, ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ನಾನು ನಮ್ಮ ಹೈಕಮಾಂಡ್ ಕೇಳಿದೆ, ಇವತ್ತು ಕರೀತಾ ಇದ್ದಾರೆ ಹೋಗಲು ಬೇಡ ಅಂತ ಕೇಳ್ಕೊಂಡೆ ಬಂದೆ. ಇಲ್ಲ ನೀವು ಹೋಗ್ಬೇಕಲ್ಲಿ ಅಂತ ಹೇಳಿದ್ಮೇಲೆ ನಾವು ಬಂದಿರ್ತಕ್ಕಂಥದ್ದು. ನಾವೆಲ್ಲ ದಯಮಾಡಿ ಒಂದು ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ, 2028ಕ್ಕೆ ನಮಗೆ ಬಹಳ ಉತ್ತಮವಾದ ಅವಕಾಶ ಇದೆ. ಅದನ್ನ ಉಪಯೋಗಿಸ್ಕೋಬೇಕಾಗ್ತಕ್ಕಂಥದ್ದು ನಮ್ಮ ಕೆಲಸ ಆಗಿದೆ. ಕೆಲವು ಸಂದರ್ಭದಲ್ಲಿ ಹೇಳಿದಾಗೆ ನಾವು ತಪ್ಪು ಮಾಡಿರ್ತೀವಿ, ಅಧಿಕಾರಕ್ಕೆ ಬಂದ ತಕ್ಷಣ ಕಾರ್ಯಕರ್ತರು ಕೈ ಬಿಟ್ಬಿಟ್ಟಿರ್ತೀವಿ ಎಲ್ಲ ಒಂದ್ ಕಡೆ. ಅದನ್ನ ಸುಮಾರು ವರ್ಷ ಪಕ್ಷದ ಸಹ ಅನುಭವಿಸ್ತದೆ, ನಮ್ಮ ಲೀಡರ್ಗಳು ಸಹ ಅನುಭವಿಸ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಆ ರೀತಿ ಆಗಲಿಕ್ಕೆ ನಾವು ಯಾರು ಬಿಡೋದಿಲ್ಲ. ಪಕ್ಷ ಅಧಿಕಾರಕ್ಕೆ ಬಂದ 100 ದಿವಸದೊಳಗೆ ಕಾರ್ಯಕರ್ತರು ಮೊದಲು ಬಿಡ್ತಾರೆ, ಅಧಿಕಾರ ಕೊಡಿ ಅಂತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲ ಹೇಳ್ತಾ, ಅತ್ಯಂತ ಯಶಸ್ವಿಯಾಗಿ 11ನೇ ತಾರೀಕು ನಿಮ್ಮ ಕಾರ್ಯಕ್ರಮ, ಜೊತೆಗೆ 28ಕ್ಕೂ ಹೊಂದಿರಬೇಕು ಕೊಂಗರ್ತೇವೆ 11ಕ್ಕೆ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನ ತಮ್ಮೆಲ್ಲ ಹೆಚ್ಚು ಜನನ ಕರ್ಕೊಂಬಂದು ಮಾಡಬೇಕು. ಅದ್ರ ಜೊತೆಗೆ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಯಾವ ರೀತಿ ಇನ್ಮೇಲೆ ಕೆಲಸಗಳನ್ನ ಶುರು ಮಾಡ್ತೀರಿ ಅದ್ರ ಮೇಲೆ ಇರ್ತದೆ. ಸುಮ್ಮನೆ ಆಗೋದಿಲ್ಲ. ಕೆಲವರು ಇತ್ತೀಚೆಗೆ ಹೊರಟಿರ್ತಾರೆ, ಕೆಲವರು ಬಹಳ ವರ್ಷದಿಂದ ಜನಗಳ ಜೊತೆ ಸಂಪರ್ಕ ಇರ್ತಾರೆ. ನಾನು ಮೊನ್ನೆ ಲಗ್ಗೆರೆ ಹೋಗಿದ್ದೆ, ನಮ್ಮಲ್ಲಿ ಅಲ್ಲೊಬ್ರು ಇದ್ದಾರೆ, ಪಾಪ ಬಹಳ ವರ್ಷದಿಂದ ಕಟ್ಟಿದ್ದಾನೆ, ಪಕ್ಷ ಕಟ್ಟಿದ್ದಾನೆ, ಜನಗಳಿದ್ದಾರೆ ದುಡ್ಡಿರುವಂತೆ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ದುಡ್ಡಿರೋರೆಲ್ಲ ಗೆದ್ದು ಬಿಡ್ತಾರೆ ಅಂತ ನಾನು ಹೇಳಕ್ ಆಗೋದಿಲ್ಲ. ನಮ್ದು ಭಾಗವಹಿಸ್ತಾವಿಲ್ವಾ ಆಗ್ತದೆ ಅವೆಲ್ಲ ಅದು. ಆದ್ರೆ ನಾವು ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಯಾಕೆ ಡೇ ಅಂಡ್ ನೈಟ್ ಕ್ಷೇತ್ರ ಬಿಟ್ಟು ಆಚೆ ಬರೋದಿಲ್ಲ, ಜನಗಳ ಜೊತೆ ಇರ್ತೀವಿ. ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಹೋಗ್ಬಿಟ್ರೆ ಎಲ್ಲಿ ಬೈತಾರಪ್ಪ ಅಂತ ಯಾಕೆ ಎದುರ್ಕೊಂಡು ಓಡಾಡ್ತೀವಿ ಅಂದ್ರೆ ಎಲೆಕ್ಷನ್ ತೋರಿಸ್ತಾರೆ. ನಮ್ಮ ಅಪ್ಪ ಸಾವಿಗೆ ಬಂದಿದ್ದ, ನಮ್ಮ ಮದುವೆಗೆ ಬಂದಿದ್ದ, ನಾನು ನಿನಗೆ ಅದೇನೋ ಇದು ಹೊಸಿಗೆ ಹಾಕಿದ್ದೆ ಬಂದಿದ್ದ. ಆದ ಯಾವಾಗ ಶುರು ಮಾಡ್ತಾರೆ ಎಲೆಕ್ಷನ್ 3 ತಿಂಗಳಿಂದ ಶುರು ಮಾಡ್ತಾರೆ. ನಾವೆಲ್ಲರೂ ಬಸವನಗುಡಿಯ ಪ್ರಮುಖ ನಮ್ಮ ಪಕ್ಷದ ಎಲ್ಲ ನಾಯಕರುಗಳು. ಯಾಕೆಂತಂದ್ರೆ ಬಹಳ ವರ್ಷದಿಂದ ನೀವೆಲ್ಲ ದುಡ್ಕೊಂಡು ಬಂದಿರೋರು, ಎಲ್ಲ ಒಂದು 10% ಹೊಸಬ್ರು ಬಂದಿರ್ಬೋದು. ಬಹಳ ಪಕ್ಷಕ್ಕೆ ಅಭಿಮಾನ ಇಟ್ಕೊಂಡು ಎಂಥದೇ ಕಷ್ಟದ ಪರಿಸ್ಥಿತಿಯಲ್ಲಿ ಪಕ್ಷದ ಧ್ವಜವನ್ನು ಹಾರಿಸಲಿಕ್ಕೆ ಹೋರಾಟ ಮಾಡಲಿಕ್ಕೆ ನೀವೆಲ್ಲ ಸ್ಪಂದಿಸಿದಂಥ ನಾಯಕರುಗಳೇ. ಹಾಗೆ ವೇದಿಕೆ ಮೇಲೆ ಕೂತಿರುವಂತಹ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಬಟ್ ನನಗೆ ಆಶೀರ್ವಾದ ಮಾಡುವಂಥವ್ರು ಬಾಗೇಗೌಡರು, ಹಾಗೆ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಮಾರ್ಗದರ್ಶಕರು ಆದಂಥ ಶರವಣವರು, ಮತ್ತು ನಾಡಮಂಗಲದ ಮಾಜಿ ಶಾಸಕರು, ನಮ್ಮ ಪಕ್ಷದ ನಾಯಕರು, ಹಾಗೆ ಬಸವನಗುಡಿ ಅಧ್ಯಕ್ಷರಾದಂಥ ಹನುಮಂತೇಗೌಡರು, ನಿಕಟಪೂರ್ವ ಅಧ್ಯಕ್ಷರಾದ ರಾಜೂರವರು, ಮತ್ತು ಬೆಂಗಳೂರು ಮಹಾನಗರದ ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರಸಾದ್ ಅವರು, ಮತ್ತು ರಾಮಣ್ಣವರು, ಮತ್ತು ಮಹಿಳಾ ಅಧ್ಯಕ್ಷರಾದ ಸುಮಿತ್ರಾ ಬಸವರಾಜ್ ಅವರೇ, ಹಾಗೆ ನಮ್ಮ ಹಿರಿಯರ ಬಸವನಗುಡಿಯ ಒಂದು ಪೀಠಮ ಅಂದ್ರೆ ತಪ್ಪಾಗಲ್ಲ ಬಸವರಾಜ್ ಅವರೇ, ಹಾಗೆ ನಮ್ಮ ಸಿದ್ದೇಗೌಡ್ರೆ, ಮತ್ತೆ ತಿಮ್ಮೇಗೌಡರು, ಇವರ ಎಲ್ಲರ ಸಮ್ಮುಖದಲ್ಲಿ ಇವತ್ತು
ಬೆಂಗಳೂರು ಮಹಾನಗರಕ್ಕೆ ಸಂಬಂಧಿಸಿದಂತೆ ಬೆಳ್ಳಿ ಹಬ್ಬದ ಆಚರಣೆಗಾಗಿ ನಾವೆಲ್ಲ ಪೂರ್ವ ಸಿದ್ಧತೆಗಾಗಿ ಇಲ್ಲಿ ಈ ದಿನ ಸಭೆ ಸೇರಿದ್ದೇವೆ. 11ನೇ ತಾರೀಕು ಕೊಮ್ಮಘಟ್ಟದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಗಳೂರು ನಗರದಲ್ಲಿ ನಮ್ಮ ಪಕ್ಷ ಎಷ್ಟು ಮಟ್ಟಿಗೆ ಪ್ರಬಲವಾಗಿದೆ ಅನ್ನೋದನ್ನ ಬೇರೆ ಪಕ್ಷದವರಿಗೂ ಮತ್ತು ಜನಸಾಮಾನ್ಯರಿಗೂ ನಾವು ತಿಳಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ನಮ್ಮ ವಾರ್ಡಿಂದ ಪ್ರತಿ ವಾರ್ಡಿಂದ ಕನಿಷ್ಠ ಒಂದು 300ರಿಂದ 500 ಜನ ಕೊಟ್ಟರೆ ಬಹುಶಃ 1 ಲಕ್ಷ ಏನು 1.5 ಲಕ್ಷಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸೇರಲಿಕ್ಕೆ ಸಾಧ್ಯತೆ ಇದೆ. ಅದರಿಂದ ಇವತ್ತಿನ ಎಲ್ಲ ನಾಯಕರುಗಳು ಮಾತಾಡ್ತಾ ಇದ್ದಾರೆ. ಮುಂದಿನ ಒಂದು ವಿಚಾರಗಳಲ್ಲಿ ಏನು ನಿಮಗೆ ಮಾರ್ಗದರ್ಶನ ಮಾಡಲಿದ್ದಾರೆ. ನಾನು ಸಂಕ್ಷಿಪ್ತವಾಗಿ ಮಾತಾಡಿ ಅಂತ ಶರವಣ ಅವರು ಆದೇಶ ಕೊಟ್ಟಿದ್ದಾರೆ. ಅದರಂತೆ ಒಂದೆರಡು ಮಾತು. ಬೆಂಗಳೂರು ನಗರ ಜನತಾದಳ ಜಾತ್ಯತೀತ ಪಕ್ಷದಿಂದ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಮತ್ತು ಕುಮಾರಣ್ಣನವರು ಆಡಳಿತದಲ್ಲಿ ಇದ್ದಂಥ ಸಂದರ್ಭಗಳಲ್ಲಿ ಬೆಂಗಳೂರು ನಗರಕ್ಕೆ ಕೊಟ್ಟಂತ ಅಪಾರವಾದ ಕೊಡುಗೆಗಳಿದ್ದಾವೆ. ಇದು ಜನಸಾಮಾನ್ಯರಿಗೆ ತಲುಪಿಸುವಂಥ ಕಾರ್ಯವನ್ನ ನಮ್ಮ ಮುಖಂಡರುಗಳು ಮಾಡಬೇಕಾಗಿದೆ. ಪಕ್ಷದ ಕಚೇರಿಯಲ್ಲಿ ಅದಕ್ಕಾಗಿ ಒಂದು ಪತ್ರಿಕೆ ಅಂದರೆ ಒಂದು ಪಾಂಪ್ಲೆಟ್ಸ್ ರೆಡಿ ಆಗ್ತಾ ಇದೆ. ಬೆಂಗಳೂರು ನಗರದಲ್ಲಿ ದೇವೇಗೌಡರು ಮತ್ತು ಕುಮಾರಣ್ಣ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅವರ ಅಧಿಕಾರಾವಧಿಯಲ್ಲಿ. ಈಗ ನಾವು ಹೆಚ್ಚಿನ ವಿವರ ಹೇಳಕ್ಕೆ ಹೋಗ್ತಿದ್ರು ಸಹ ಕೆಲವೇ ಅಂಶಗಳನ್ನ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಅನ್ನದಾನವನ್ನು ನೀಡ್ತಾ ಇರುವಂತ ಕೈ ನಮ್ಮ MLC ಶರವಣ ಸರ್. ನಮಗೆ ಹೋಗಕ್ಕೆ ವ್ಯವಸ್ಥೆ ಬೇಕಲ್ವಾ, ಸಾರಿಗೆ ವ್ಯವಸ್ಥೆ, ಅದನ್ನ ಮಾಡ್ಕೊಡ್ತಾ ಅಂತ ಇನ್ನೊಂದು ಕೈ ನಮ್ಮ ಪಶ್ಚಿಮದ ಅಧ್ಯಕ್ಷರಾದಂಥ ತಿಮ್ಮೇಗೌಡರು ಸರ್. ಹಾಗೆ ನಮ್ಮ ಬಸವಗುಡಿಯ ಅಧ್ಯಕ್ಷರಾದಂಥ ನೂತನ ಅಧ್ಯಕ್ಷರು ನಮ್ಮ ಹನುಮಂತೇಗೌಡರು ಸರ್. ಸರ್, ನಾಗಮಂಗಲದಿಂದ ಬಂದಿರುವಂಥ ನಿಮಗೆ ನಮ್ಮೆಲ್ಲರಿಂದ ಸ್ವಾಗತ ಸರ್. ಹಾಗೂ ನಿಕಟಪೂರ್ವ ಅಧ್ಯಕ್ಷರಾದಂಥ ಎಂ ರಾಜು ಸರ್, ನಮ್ಮ ಬಸವಗುಡಿಯ ನಗರದ ಕಾರ್ಯದರ್ಶಿ ಆದಂತಹ PVS ಪ್ರಸಾದ್ ಸರ್, ನಮ್ಮ KV ನಾರಾಯಣ್ ಸರ್, ಕಾರ್ಯದರ್ಶಿ ಸಿದ್ದೇಗೌಡರು ಸರ್, ಹಿರಿಯರಾದಂಥ ಬಸವರಾಜ್ ಸರ್ ಹಾಗೂ ರಾಮಣ್ಣ ಸರ್. ಮುಖ್ಯವಾಗಿ ಇಲ್ಲಿ ನೆರೆದಿರುವ ನಮ್ಮ ಎಲ್ಲ JDS ನಿಷ್ಠಾವಂತ ಕಾರ್ಯಕರ್ತರಿಗೆ ನನ್ನ ನಮನಗಳು. ಎತ್ರ ನಾರಿಯಂತೂ ಪೂಜಂತೆ ತತ್ರ ದೇವತಃ ನಂತರ. ಅಂದರೆ ಎಲ್ಲಿ ನಾರಿ ಪೂಜಿಸಲ್ಪಡುತ್ತಾಳೋ, ಗೌರವಿಸಲ್ಪಡುತ್ತಾಳೋ ಅಲ್ಲಿ ದೇವಾನುದೇವತೆಗಳು ನೆಲೆಸ್ತಾರಂತೆ. ಅದೇ ರೀತಿ ನಮ್ಮ ಪಕ್ಷ, ನನ್ನ ಪಕ್ಷ JDS ಪಕ್ಷ ಮುಖ್ಯವಾಗಿ ಮಹಿಳೆಯರಿಗೆ ಗೌರವವನ್ನು ಕೊಡುತ್ತೆ. ನಿಮಗೆ ಗೊತ್ತಾಗಬೇಕು ಅಂತ ಅಂದರೆ 33% ಹೆಣ್ಮಕ್ಳಿಗೆ ಕೊಟ್ಟಂತ ಪಕ್ಷ ನಮ್ಮ ಪಕ್ಷ. ನಮ್ಮ ಪಕ್ಷದ ನಾಯಕರು ದೇವೇಗೌಡರು ಸರ್. ದೇವೇಗೌಡರ ಅಪ್ಪಾಜಿಗೆ ಹೆಚ್ಚಾಗಿ ಹೆಣ್ಮಕ್ಳ ಮೇಲೆ ಅಭಿಮಾನ ಇದೆ. ಅವ್ರು ಜಾಸ್ತಿ ಇವಾಗ ನಾಳೆ ರಜತ ಮಹೋತ್ಸವಕ್ಕೆ ಕರೆದಿರೋದು ಹೆಣ್ಮಕ್ಳು ಹೆಚ್ಚಾಗಿ ಬರ್ರಿ ಅಂತ ದಯಮಾಡಿ ತಮ್ಮಲ್ಲಿ ಕೇಳ್ಕೊತೀನಿ. ತಮ್ಮ ಇಲ್ಲಿ ನೆರೆದಿರೋ ಎಲ್ಲರೂ ಸಹ ತಾವು ತಮ್ಮ ಮಡಿ ಹಿರಿಯರು, ತಮ್ಮ ಮಕ್ಕಳು ಎಲ್ಲರನ್ನೂ ಕರೆತನ್ನಿ, ನಿಮ್ಮ ಅಕ್ಕಪಕ್ಕದವರನ್ನು ಕರೆತಂದು ನಮ್ಮ ಪಕ್ಷದ ಈ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಮನವಿ. ಆತ್ಮೀಯ ಬಸವಗುಡಿ ಕಾರ್ಯಕರ್ತರ ಸಭೆಗೆ ಆಗಮಿಸಿರುವ ಎಲ್ಲ ಪಕ್ಷದ ಮುಖಂಡರಿಗೆ ಹಾಗೂ ಆತ್ಮೀಯ ಕಾರ್ಯಕರ್ತ ಬಂಧುಗಳಿಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ, ಎಲ್ಲರ ಹೆಸರನ್ನು ಈಗಾಗಲೇ ಹನುಮಂತೇಗೌಡರು ಹೇಳಿದರು. ಮತ್ತೆ ನಾವು ಹೇಳೋದ್ರಿಂದ ಅರ್ಥ ಇಲ್ಲ. ಇವತ್ತಿನ ಸಭೆಯ ಉದ್ದೇಶ ನಮ್ಮ ಪಕ್ಷ 25 ವರ್ಷ ಯಶಸ್ವಿಯಾಗಿ ಒಂದು ಪ್ರಾದೇಶಿಕ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅದ್ಭುತವಾಗಿ ನಾವು 3ನೇ ಸ್ಥಾನದಲ್ಲಿ ನಮ್ಮ ಓಟಿದೆ. ಈಗ 1ನೇ ಸ್ಥಾನದವರು 3ನೇ ಸ್ಥಾನಕ್ಕೆ ಬಂದಿದ್ದೀವಿ. 3ನೇ ಸ್ಥಾನದಿಂದ 1-2ಕ್ಕೆ ನಾವು ಬರಬೇಕು, ಮತ್ತೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಎಲ್ಲ ಕರ್ನಾಟಕ ಜನತೆ ಮಹದಾಸೆ. ಆ ಆಸೆ ಪೂರೈಸಲಿ ಅಂತೇಳಿ ನಿಮ್ಮೆಲ್ಲರ ನಾವು ಒಂದು ಈ ಸಭೆಗೆ ಕರೆದು, ಈ ಸಭೆ ಏನೋ ನಮ್ಮ ದೊಡ್ಡ ಸಾಹೇಬರು ದೇವೇಗೌಡರು ಸಾಹೇಬರು ಕುಮಾರಣ್ಣಂದು ಮಹದಾಸೆ ಇದೆ. 25 ವರ್ಷದ ಬೆಳ್ಳಿ ಹಬ್ಬದ ಆಚರಣೆಯನ್ನು ನಾವೇನು ಮನೆಯಲ್ಲಿ ಕುಟುಂಬದಲ್ಲಿ ದೀಪಾವಳಿ ಆಚರಣೆ ಮಾಡ್ತೀವಿ, ಆ ಥರ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವು 1 ಲಕ್ಷ ಜನ ಸೇರಿ ನಾವು ಬೆಂಗಳೂರು ನಗರದಲ್ಲಿ ರಾಜ್ಯದ ಎಲ್ಲ ಭಾಗದಲ್ಲೂ ಮಾಡಿದ್ದಾರೆ. ನಾವು ಬೆಂಗಳೂರಿನವರೇ ಕಡಿಮೆ ಇಲ್ಲ ಅಂತ ಹೇಳಿ ತೋರಿಸೋಕ್ಕೆ ನಮ್ಮ ಎಲ್ಲ ನಾಯಕರು, ರಮೇಶ್ ಗೌಡರು ಮತ್ತು ನಮ್ಮ ತಿಮ್ಮೇಗೌಡರು ಈಗ 5 ವೆಸ್ಟ್ ಬೆಂಗಳೂರಿನಲ್ಲಿ ಅಧ್ಯಕ್ಷರ ನೇಮಕ ಮಾಡಿ ಶರವಣ ಅವರು ಅದಕ್ಕೆ
ಎಲ್ಲ ಇನ್ಚಾರ್ಜ್ ತಗೊಂಡು ಇವತ್ತು ಸಭೆ ಮಾಡ್ತಾ ಇದ್ದಾರೆ. ನನಗೆ ಸರವಣವ್ರು ಹೇಳಿದ್ರು 1 ಲಕ್ಷ ಜನಕ್ಕೆ ಊಟದ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಅಂತ. ನೋಡಿ, ಈ ತರ ಒಂದು ಈ ನಮ್ಮೆಲ್ಲ 10 ಜನ 20 ಜನ 50 ಜನ ಸೇರಿದ್ರೆ ಕಾಫಿ ಟೀ ತಿಂಡಿ ತಿನ್ನೋಕೆ ಬಿಸ್ಕೆಟ್ಗೆ ನಮ್ಮಲ್ಲಿ ನಾವು ಸೇರ್ತಾ ಇದ್ದೇವೆ. ಇವತ್ತು ಊಟ ಮಾಡುವಂತ ಸ್ಥಿತಿಗೆ ರಾಜ್ಯದಲ್ಲಿ ನಮ್ಮ ಪಕ್ಷ ಪ್ರಬಲವಾಗಿದೆ. ಸೆಂಟ್ರಲ್ ಕುಮಾರಣ್ಣ ಅವರು ಮಂತ್ರಿ ಆಗಿರೋದ್ರಿಂದ ನಮ್ಗೆ ಇನ್ನ ಹಾನಿ ಬಲ ಬಂದಿದೆ. ನಮಗೆ ಬಿಜೆಪಿಯವರು ನಮ್ಮದು ಸೌಹಾರ್ದವಾಗಿ ಇಂಡಿಯಾ ಸರ್ಕಾರದಲ್ಲಿ ನಮ್ಮನ್ನ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ಕರ್ನಾಟಕ ರಾಜ್ಯಕ್ಕೆ ಗೌರವವಾದ ಮಂತ್ರಿ ಸ್ಥಾನ ಕೊಟ್ಟಿರೋದ್ರಿಂದ ಕುಮಾರಣ್ಣ ಅವ್ರನ್ನ ಇಡೀ ಕರ್ನಾಟಕ ಒಂದೇ ಅಲ್ಲ, ಆಂಧ್ರ, ತಮಿಳುನಾಡು, ನಮ್ಮ ಉತ್ತರ ಭಾರತದಲ್ಲಿ ಇವತ್ತು ಅವರ ಪ್ರತಿಭೆ ಏನು ಅಂತ ಇವಾಗ ಜನಗಳು ಗೊತ್ತಾಗ್ತಾ ಇದೆ. ನಾವು ನಮ್ಮವ್ರನ್ನ ನಾವು ಇಲ್ಲಿ ಸೋಲಿಸ್ಕೊಂಡು ಕುಂತಿದ್ದೀವಿ. ಇಡೀ ಭಾರತ ದೇಶದಲ್ಲಿ ಕೊಂಡಾಡ್ತಾ ಇದ್ದಾರೆ ದೇವೇಗೌಡರು ಮತ್ತೆ ಕುಮಾರಣ್ಣ ಅವ್ರನ್ನ. ಈ ಒಂದು ನಾವು ಜನ ಅದೇನೋ ಹಿಂದಿರುಗಡೆ ಬಂದಲ್ಲ ಅಂತಾರಲ್ಲ, ನಮ್ಮವ್ರಿಗೆ ನಾವು ಮಣೆ ಹಾಕಲ್ಲ. ನಾವು ಬಿಟ್ಬಿಟ್ಟು ಅಧಿಕಾರ ಬೇರೆ 2 ಪಕ್ಷಗಳು ನೋಡಿದ್ರು, ಕಾಂಗ್ರೆಸ್ ನೋಡಿದ್ರು, ಬಿಜೆಪಿ ನೋಡಿದ್ರು. ನಮ್ಮ ಜೊತೆ NDA ಈಗ ಅಧಿಕಾರದಲ್ಲಿದ್ದೀವಿ. ಆದ್ರೂ ಅವ್ರಿಗೆ ಬೇಕಾದಾಗ ಅನುಕೂಲಿಸಿದ ರಾಜಕಾರಣಗಳು ಮಾಡಿಕೊಂಡು ಸೆಂಟ್ರಲ್ ಅಲ್ಲಿ ಅಧಿಕಾರಗಳು ಬೇಕು ಅವರವರು ಮಾಡ್ಕೊಳ್ತಾರೆ. ಈಗ ನಾನು ಹೇಳೋದು ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಸರ್ವಣ್ಣವರಿದ್ದಾರೆ. ಇದನ್ನ ಬೆಂಗಳೂರು ನಗರದಲ್ಲಿ ಅವರು ನಮ್ಮ ಪಕ್ಷ 369 ಸೀಟಲ್ಲಿ 100-150 ಕೌನ್ಸಿಲರ್ ಗೆಲ್ಲೋಕೆ ನಮಗೂ NDA ಮೈತ್ರಿ ಬೇಕು. ಇದನ್ನು ನಾನು ಒಕ್ಕಗಳಿಂದ ನಿಮ್ಮೆಲ್ಲರ ಪರವಾಗಿ ನಾನು ಹೇಳ್ತೀನಿ. ನಾವು ಒಬ್ಬರೇ ನಿಲ್ತೀವಿ, 10 ಸೀಟು ಗೆಲ್ತೀವಿ. ಎಲ್ಲರನ್ನೂ ಮನೆ ಹಾಳು ಮಾಡೋದು ಬೇಡಿ. ದಯಮಾಡಿ ಎಲ್ಲರ ಸಹಕಾರದಿಂದ ನಮಗೂ ಒಂದು ಅವರೇನು 50% ಕೇಳುವ, ಅದರಲ್ಲಿ 60-40 ನಮ್ಗೆ ಕೊಡಬೇಕು ಅಂತೇಳಿ ಸರ್ವಣ್ಣವ್ರ ಮೂಲಕ, ಈ ನಮ್ಮ ತಿಮ್ಮೇಗೌಡರ ಮೂಲಕ ಪಕ್ಷದ ಅಧ್ಯಕ್ಷರಿಗೆ ಅವ್ರು ಮನವರಿಕೆ ಮಾಡ್ಕೋಬೇಕು. ನಾವು ಭಾಗೇಗೌಡರು ಅಣ್ಣವ್ರಿಗೆ ಹೇಳ್ಬಿಟ್ಟಿದ್ದೀವಿ, ಅಣ್ಣ ಇಲ್ಲಿ ಏನಿದ್ರು ನೀವು ಮುಂದಾಳತ್ವ ತಗೋಬೇಕು. ನಿಮ್ಮ ಮುಂದಾಳತ್ವದಲ್ಲಿ ನಿಮಗೆ 2 ಚುನಾವಣೆ ದುಡಿದಿದ್ದೀವಿ ನಮ್ಮ ಕಾರ್ಯಕರ್ತರು. ಅರಮನೆ ಶಂಕರ್ 1 ಚುನಾವಣೆ ದುಡಿದಿದ್ದೀವಿ. ಯಾರು ದುಡ್ಡುಗೋಸ್ಕರ ಕೆಲಸ ಮಾಡಿಲ್ಲ. ನೀವು ಕಾರ್ಯಕರ್ತರ ಪರವಾಗಿ ನೀವು ಈಗ ಬೀದಿಗಿಳಿಬೇಕು. ನಿಮ್ಮ ಚುನಾವಣೆಗಳು ಮುಗಿಸ್ಕೊಳ್ಳೋದು ನೀವು ಮನೆಗೆ ಹೋಗಿ ಸೇರ್ಕೊಬಿಟ್ರೆ ಆಗಲ್ಲ. ನಮ್ಮ ಪರವಾಗಿ ನೀವು ಇವಾಗ ನಮಗೊಂದು ಅವಕಾಶ ಬಂದಿದೆ, ನೀವು ನಮ್ಮ ಪರವಾಗಿ ನಿಲ್ಬೇಕು. ನೀವು ಯಾರಿಗಾರ ಕೊಡಿ. ಇವತ್ತುವರೆಗೆ ಏನೇನಿತ್ತೋ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕಳೆದಿದೆ. 3 ಜನ ತ್ರಿಮೂರ್ತಿಗಳು ಕೂರಿಸಿದೀವಿ. 3 ಜನ ಇವಾಗ ಈಗಿರೋದು ಬರೀ ಅವ್ರ ಕಾಲ ಹೇಳ್ಕೊಂಡು ಇವ್ರ ಕಾಲ ಹೇಳ್ಕೊಂಡು ನಮ್ಮನ್ನು ನಾವೇ ಮುಗಿಸ್ಕೊಳ್ಳೋದಲ್ಲ. ಈಗ ನೀವು ಅವಕಾಶ ಬಂದಿದೆ. ನಿಮ್ಮ 3 ಜನಗಳು ಇನ್ಕ್ಲೂಡಿಂಗ್ ಅರಮನೆ ಶಂಕರ್ ಹೇಳಿದೀವಿ. ಇವತ್ತು ಸಭೆಗೆ ಬರಲಿಲ್ಲ, ಅವರು ಬೇರೆ ಕಾರ್ಯಕ್ರಮ ಮತ್ತೆ ಇಲ್ಲೋ ತಮಿಳುನಾಡಲ್ಲಿ ಇದೀವಿ ಅಂದ್ರು. ಬಂದಿರ್ತಕ್ಕಂಥ ನಮ್ಮ ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರು ಶ್ರೇಷ್ಠ ಗೌಡ್ರೆ ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳೇ, ನಮ್ಮ ರಾಜು ಅವರು ಹೇಳಿದ್ರು ಬಸವನಗುಡಿ ಕ್ಷೇತ್ರ 10ಕ್ಕಂತೂ ನಾವು ಗೆಲ್ಲಬೇಕಾದ್ರೆ ಅಲಿಯನ್ಸ್ ಆಗಬೇಕು. 3 ಜನ ನಾನು ಶಂಕರ್ ಸೇರಿ ಸುರೇಶ್ ಗೌಡ ಇದ್ದಾರೆ, ಎಲ್ಲ ಸೇರಿ ಮಾಡಬೇಕು ಅಂತ. ಅಲಿಯನ್ಸ್ ಆಗೋದು ಎಲ್ಲ ಸರಿ. ಇನ್ನು ನಾಳೆ ಹನುಮಂತೇಗೌಡರು ಹೇಳಿದ್ರು ನಾಳೆ ಇದಕ್ಕೆ ಹೋಗ್ಬೇಕಾದ್ರೆ ನಾವು 1 ಲಕ್ಷ ಸೇರಬೇಕು ಅಂತ. ನಾವೆಲ್ಲ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಬೆಂಗಳೂರಲ್ಲಿ 25 ಕಾನ್ಸ್ಟಿಟ್ಯೂನ್ಸಿಲಿ 27 ಎಲ್ಲ ಬೂತ್ ವೈಸ್ಗಳು ಮಾಡಿಬಿಟ್ರೆ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಲಿ 3,000 ಜನ ಆಗ್ತಾರೆ. 25 ಲಕ್ಷ ಜನ ಅಲ್ಲೇ ಆಗೋಗ್ತಾರೆ. ನಾವ್ಯಾರು ಕೇಳೋಕೆ ಇಲ್ಲ. ಅವಾಗ ಯಾರನ್ನೂ ಕೇಳೋಕೆ ಆಗಿಲ್ಲ. ನಾವು ಪೇರೆಂಟ್ ಬಾಡಿ, ಮಹಿಳಾ ಬಾಡಿಗಳು, ಐದಾವ ಎಲ್ಲ ಅವ್ರು ಯಾರನ್ನೂ ಕೇಳೋಂಗಿಲ್ಲ. ನಾವು ಯಾರು ಕರೆಯೋಂಗಿಲ್ಲ. ನಮ್ಮ ಕಾರ್ಯಕರ್ತರೆ ಆಗ್ತಾರೆ. ಅವಾಗ ಪಕ್ಷನೂ ಸದೃಢ ಆಗ್ತದೆ. ಅವಾಗ ನಾವು ಅವ್ರಿಗೆ ಗೆಲ್ಲಿಸಿ ಹೇಳ್ಬೇಕಾಗಿಲ್ಲ. ಕಾರ್ಯಕರ್ತೆ ನಮ್ಗೆ ಗೆಲ್ಲಿಸ್ತಾರೆ. ಅದನ್ನು ದಯಮಾಡಿ ಮೊದಲು ಪಕ್ಷವನ್ನ ಬೆಳಗಿಂದ ಕಟ್ಟುವ ಕೆಲಸ ಆಗ್ಬೇಕು ಹೊರತು ಸಭೆ ಸೇರಿದ್ವಿ, ಮಾತಾಡಿದ್ವಿ, ನೆಕ್ಸ್ಟ್ ಸಭೆ ಬಂದ್ವಿ ಆಗಲ್ಲ. ಈ ಸಭೆಯಲ್ಲಿ ಏನು ಮಾತಾಡಿದ್ವಿ, ಇನ್ನೊಂದು ಸಭೆ ಬರೋದು ಅನುಷ್ಠಾನ ಆಗಿರ್ಬೇಕಲ್ಲ. ಅನುಷ್ಠಾನ ಆದರೆ ಮಾತ್ರ ಈ ಪಕ್ಷ ಉಳಿತದೆ. ದೇವರು ಬಹಳ ಕಷ್ಟಪಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ. ಉಳಿಸ್ಕೋಬೇಕಾದ್ರೆ ನಾವು ಈ ಕೆಲಸವನ್ನು ಮೊದಲು ಮಾಡಬೇಕು. ನಮ್ಮ ತಿಮ್ಮೇಗೌಡರ ಅಧ್ಯಕ್ಷ ಆಗಿದ್ದ ದಿನ ಅವರು ಬಹಳ ಸಂಘಟನಾ ಚಂದ್ರರು ಸಮಯ ಸಾಲಿಲ್ಲ ಅಂತ ಕಾಣಿಸ್ತಾರೆ. ಅಲ್ಲಿ ನೀವು ಹೊಸದಾಗಿ ಹನುಮಂತೇಗೌಡರಾಗಿದ್ದಾರೆ. ಅವ್ರು ಎಲ್ಲರೂ ಸಹಕಾರ ನಾವೆಲ್ಲರೂ ಕೊಡ್ತೀವಿ. ಇಲ್ಲಿರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿ ಎಲ್ಲರೂ ನಾವು ಸಹಕಾರ ಕೊಡ್ತೀವಿ. ಬೂತ್ ಕಮಿಟಿಗಳು ಮೊದಲು ಮಾಡಿಸ್ಬೇಕಾಗ್ತದೆ. ಬೂತ್ ಕಮಿಟಿಗಳಾದ್ರೆ ಪಕ್ಷ ಸದೃಢ ಆಗ್ತದೆ. ಅವಾಗ ಯಾರು ಕ್ಯಾಂಡಿಡೇಟ್ ಆದ್ರೂ ಗೆದ್ದು ಬರ್ತಾರೆ, ಅನುಮಾನವಿಲ್ಲ. ಅಂದ್ರೆ ಅದನ್ನು ಮಾಡಬೇಕು ಅಂತೇಳಿ ಮಾತನ್ನು ಬಸವನಗುಡಿ ಕ್ಷೇತ್ರದ ಮತದಾರರಲ್ಲಿ ದಯವಿಟ್ಟು ಅಭಿನಂದಿಸುತ್ತೇನೆ. ಅದರಲ್ಲಿ ನಮ್ಮ ಸುರೇಶ್ ಅವರು ಬಂದಿರೋದ್ರಿಂದ ನಮಗೆ ಬಹಳ ನನಗೆ 2 ಸಾರಿ ಬಂದಿದ್ರೆ ಒಂದು 10,000 ಓಟ್ ಎಕ್ಸ್ಟ್ರಾ ಆಗಿರೋದು. ಅದನ್ನು ಯಾಕೆ ಬರಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಂದ ಅವರೇ ಕರ್ಕೊಂಡು ಹೋಗ್ಬಿಟ್ಟು ಅದಕ್ಕೆ ಭಾವದಿಂದ ನಾನು ಸುರೇಶ್ ಹೇಳ್ತಾ ಇದ್ದೀನಿ. ಇವತ್ತು ನಾವು ಈ ಸೇರಿರೋ ಜನ ಜಾಸ್ತಿ ಇರ್ತಲ್ಲ,
11ನೇ ತಾರೀಕು ದೊಡ್ಡವರಿಗೆ ಮನಸ್ಫೂರ್ತಿನ ಬರ್ಬೇಕಂದ್ರೆ ಜನ ಜಾಸ್ತಿ ಇರಬೇಕು. ಆ ಜನ ನೋಡಿದ್ರೆ ನಾವು ಹುಮ್ಮಸ್ ಬರೋದು. ಅದರಿಂದ ದಯವಿಟ್ಟು ಎಲ್ಲಾ ವಾರ್ಡ್ನಲ್ಲೂ ಸೇರಿಸಿ ಒಂದು 500-500 ಜನ ಸೇರಿಸಿ ಒಂದು 4,000 ಜನ ನಾವು ಹೊರಟ್ರೆ ಇಲ್ಲಿಂದ ನಮ್ಗೆ ಎಲ್ರಿಗೂ ಸಂತೋಷ ಆಗುತ್ತೆ. ಯಾಕೆ ಜಾಸ್ತಿ ಏನು ಹೇಳಿದ್ರು ನಿಮ್ಗೆ ಧರ್ಮವೆಲ್ಲ ಬಿಡಿ, ಯಾಕಂದ್ರೆ ಎಲ್ಲರೂ ಆಲ್ರೆಡಿ ಹೇಳಾಗಿದೆ. ನಾನು ಹೇಳಿದ್ರು ಅಷ್ಟೇ ಹೇಳೋದು. ಅವತ್ತು ನನ್ನ ಸಂಘಟನೆ ಹೆಂಗಿದ್ದ ಜನ ಇವತ್ತು ಅದೇ ಸಂಘಟನೆಯಿಂದ ಎಲ್ಲರೂ ಸೇರಿ ದಯವಿಟ್ಟು ಸಹಕರಿಸಿ ಹನುಮಂತೇಗೌಡರನ್ನ ಹೊಸದಾಗಿ ಅಧ್ಯಕ್ಷರು ಮಾಡಿದ್ವಿ, ಅವ್ರಿಗೆ ಸಹಕರಿಸಬೇಕಾಗಿದೆ. ಆಮೇಲೆ ಯಾರಿಗೆ ಏನೇ ಸಿಗ್ಲಿ, ಸೀಟ್ ಸಿಗ್ಲಿಲ್ಲ, ಅದು ಸಿಗ್ಲಿಲ್ಲ, ಅಧ್ಯಕ್ಷರು ಮಾಡಲಿಲ್ಲ ಅಂತ ದಯವಿಟ್ಟು ಯಾರು ತಿಳ್ಕೊಬೇಡಿ. ಅಲ್ಲಿ ಏನು ಅಧ್ಯಕ್ಷರು ಹೇಳಿದಾರೋ, ಹೈಕಮಾಂಡ್ ಏನು ಹೇಳ್ತಾರೋ ಅದ್ರ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆಲ್ಲ ಸಹಕರಿಸಿ ಒಬ್ಬರು ಸಿಗ್ಲಿಲ್ಲ ಮಾಡಲಿಲ್ಲ ಅಂತ ಯಾರು ಮನೋಭಾವನೆ ಇಟ್ಕೊಬೇಡಿ, ದಯವಿಟ್ಟು ಹೇಳ್ತಾರೆ. ನಾನು ಅಲ್ಲೋ ಇದ್ದೀನಿ ಅಂತ ಆ ಭಾವನೆ ತರ್ಕೋಬೇಡಿ. ಇವತ್ತು ಜೆಡಿಎಸ್ ಅಲ್ಲೇ ಇರಬೇಕು. ನಿಮಗೆ ಬೆಳಿಗ್ಗೆ ಸಾಯಂಕಾಲ ಏನು ಅಂತ ನಿಮ್ಗೆಲ್ಲ ಗೊತ್ತಾಗಿದೆ. ಕಾಂಗ್ರೆಸ್ ಏನ್ ಮಾಡಿದ್ದಾರೆ, ರೋಡ್ ಏನ್ ಮಾಡಿದ್ದಾರೆ, ಪ್ರತಿಯೊಂದು ನಿಮಗೆ ಗೊತ್ತಿದೆ. ಅದೇ ಜಾಸ್ತಿ ಹೇಳಬೇಕಾಗಿಲ್ಲ. ಎಲ್ಲ ಪೇಪರ್ ಓದ್ತೀರಾ, ಟಿವಿ ನೋಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ಇನ್ನು ಜಾಸ್ತಿ ಹೇಳೋಕೆ ನಮ್ಗೆ ಅವಕಾಶ ಬೇಕಾಗಿಲ್ಲ. ದಯವಿಟ್ಟು ಸಹಕರಿಸಿ ಹೊಸ ಅಧ್ಯಕ್ಷರಾಗಿದ್ದ ಪ್ರೋತ್ಸಾಹ ಕೊಟ್ಟು ನಾವೆಲ್ಲರೂ ಒಂದಾಗಿ ಹೋಗೋಣ. ದಯವಿಟ್ಟು ಅವತ್ತು 11ನೇ ತಾರೀಕು ಯಾರು ಮರಿಬೇಡಿ, ದಯವಿಟ್ಟು ಎಲ್ಲ ಸಹಕರಿಸಿ.